ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುನೇಂದ್ರ ಏಷ್ಯನ್ ಟ್ರಾವೆಲರ್. ನನ್ನ ನೇಮ್ ಮುನೇಂದ್ರ. ನನ್ನ ಕಣ್ಣಿಂದ ನಾನು ಈ ಒಂದು ಸುಂದರವಾದ ಭಾರತವನ್ನು ನಿಮಗೆ ನಾನು ತೋರಿಸುತ್ತೇನೆ. ಸೊ ನಾವು ಇವಾಗ ಪ್ರೆಸೆಂಟ್ ಎಲ್ಲಿದೆ ಅಂದರೆ ನಮ್ಮ ಒಂದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ನ ಮತ್ತು ನಮ್ಮ ಒಂದು ಚೋಲೂರು ತಾಲೂಕಿನಲ್ಲಿರುವಂಥ ನಲ್ಲಚೌಡೇಶ್ವರಿ ಮಾತೆಯ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಿ ನಮ್ಮ ನೆಗೆಟಿವ್ ಪ್ಲೇಸು. ಸೊ ನಮ್ಮ ನೆಗೆಟಿವ್ ಪ್ಲೇಸು ಇಲ್ಲಿಂದ ಬಂದುಬಿಟ್ಟು ಜಸ್ಟ್ ಒಂದು 2 ಕಿಲೋಮೀಟರ್ ಇಲ್ಲಿಂದ ಇರುತ್ತೆ. ಸೊ ನಮ್ಮ ಊರ ನೇಮ್ ಬಂದುಬಿಟ್ಟು ಶ್ರೀನಿವಾಸಪುರ ಅಂದ್ಬಿಟ್ಟು. ಅಂದರೆ ಬಟ್ ಶ್ರೀನಿವಾಸಪುರ ಅಂದ್ಬಿಟ್ಟು ಎರಡಿದೆ. ಬಟ್ ಚಿಂತಾಮಣಿ ಹತ್ರ ಒಂದು ಶ್ರೀನಿವಾಸಪುರ ಇದೆ. ಸೊ ಇದು ಬಂದುಬಿಟ್ಟು ನಮ್ಮ ಚೋಲೂರು ತಾಲೂಕಿನಲ್ಲಿರುವಂಥ ಒಂದು ಶ್ರೀನಿವಾಸಪುರ. ಸೊ ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ನಮ್ಮ ಒಂದು 120 ಡೇಸ್ ಒಂದು ಟ್ರಾವೆಲ್ ಬಗ್ಗೆ. ಸೊ ಆ್ಯಕ್ಚುಲಿ ನಾನು ಬಂದುಬಿಟ್ಟು ನಾನು ಇವಾಗ ಇಲ್ಲಿ ಏನಕ್ಕೆ ಬಂದಿದ್ದೆ ಅಂದರೆ ನಮ್ಮ ಒಂದು 121 ದಿನಗಳ ಒಂದು ಯಾತ್ರೆ ಬಟ್ ಒಂದು ಸಕ್ರಿಯವಾಗಿ ನಡೀಬೇಕಂದ್ಬಿಟ್ಟು ಒಂದು ತಾಯಿ ಆಶೀರ್ವಾದ ತಗೊಳ್ಳೋಣ ಅಂದ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಅಲ್ಲಿ ಬಂದುಬಿಟ್ಟು ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಆ್ಯಕ್ಚುಲಿ ಇದೇ ನಮ್ಮ ನೆಗೆಟಿವ್ ಪ್ಲೇಸು. ಆ್ಯಕ್ಚುಲಿ ನಾನು ಬಂದುಬಿಟ್ಟು ಇಲ್ಲಿ ತುಂಬ ವರ್ಷದಿಂದ ಇಲ್ಲಿ ಬರ್ತಾ ಇರ್ತೀವಿ. ಒಂದು ಹಬ್ಬ ಆಗಲಿ ಇಲ್ಲ ಏನೇ ಒಂದಾಗಲಿ ನಾವು ಆ್ಯಕ್ಚುಲಿ ಇಲ್ಲಿ ಬಂದು ಇಲ್ಲೊಂದು ಪೂಜೆ ಮಾಡ್ಕೊಂಡಾದ್ರೆ ಹೋಗ್ತಾ ಇರ್ತೀವಿ. ಸೊ ನಾನು ಇವಾಗ ಒಂದು ನಮ್ಮ ಟ್ರಿಪ್ಪು ಆದರೆ ಒಂದು ಸಕ್ಸಸ್ಫುಲ್ ಆಗಿ ಬಟ್ ನಡಿಬೇಕು ಅಂದ್ಬಿಟ್ಟು ನಾನು ಒಂದು ತಾಯಿ ಆಶೀರ್ವಾದ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಇವಾಗ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಳ್ಳೋಣ ಬಂದೆ. ಸೊ ಇಲ್ಲೊಂದು ಪೂಜೆ ಮಾಡಿಸ್ಕೊಂಡು ಆ್ಯಕ್ಚುಲಿ ನಾನು ಬಂದುಬಿಟ್ಟು ನಿನ್ನೆ ಬೆಂಗಳೂರಿಂದ ನಾನು ನಮ್ಮ ನೆಗೆಟಿವ್ಗೆ ನಿನ್ನೆ ಬಂದೆ. ಬಟ್ ನಿನ್ನೆ ಒಂದು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ನನಗೆ. ಸೊ ನಿನ್ನೆ ಏನೋ ಒಂದು ಸ್ವಲ್ಪ ಇಶ್ಯೂ ಇದ್ದಕ್ಕೆ ಅಲ್ಲಿಂದ ಬಂದು ತುಂಬ ಟ್ರಾವೆಲಲ್ಲಿ ತುಂಬ ಟೈರ್ಡ್ ಆಗಿದೆ ತುಂಬ. ಸೊ ಅದಕ್ಕೆ ನನಗೆ ನಿನ್ನೆ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಮತ್ತು ಈ ಒಂದು ಟ್ರಿಪ್ಪು ಬಗ್ಗೆ ಆದರೆ ಆಲ್ಮೋಸ್ಟ್ ಆ ಟ್ರಿಪ್ಪೆಲ್ಲ ಸೆಟ್ ಆಗಿಬಿಟ್ಟಿದೆ. ಸೊ ಇನ್ನು ಜಸ್ಟ್ ಒಂದು 2-3 ಡೇಸ್ ಆದರೆ ಇದೆ ನಮ್ಮ ಟ್ರಿಪ್ಗೆ. ಸೊ ಆ್ಯಕ್ಚುಲಿ ಇವಾಗೆಲ್ಲ ಪ್ಲಾನಿಂಗ್ ಎಲ್ಲ ನಡೀತಾ ಇದೆ. ಮತ್ತು ನಾನು ಇದರಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ನೆಗೆಟಿವ್ ಪ್ಲಸ್ಸು ನೀವು ನೋಡ್ತಾ ಇರ್ಬೋದು. ಬಟ್ ಮತ್ತು ಎಲ್ಲರೂ ಒಂದು ಡೌಟ್ ಹೇಳ್ತಾಯಿದ್ರು, ನಿಮ್ಮ ಮನೆಯಲ್ಲಿ ಓಕೆ ಮಾಡಿ ಕಲಿಸ್ತಾರೆ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಮನೆಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ತಾಯಿ ಬಂದುಬಿಟ್ಟು ಒಂದು ಮುಗ್ಧ ಮನಸ್ಸು. ಸೊ ನಮ್ಮ ಅಮ್ಮಗೆ ನಮ್ಮ ತಾಯಿಗೆ ನಾನು ಅಂದರೆ ತುಂಬ ಇಷ್ಟ. ಸೊ ಅವ್ರು ನನ್ನ ಎಲ್ಲರೂ ಕಲಿಸ್ಕೊಡೋಕ್ಕೆ ಇಷ್ಟಪಡಲ್ಲ. ಸೊ ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ಫಸ್ಟ್ ಅವ್ರು ಕಣ್ಣೀರಾಗಿಬಿಡ್ತಾರೆ. ಸೊ ನನಗೆ ಬಟ್ ನಾನು ಎಲ್ಲ ಕಲಿಸ್ಕೊಡೋಕ್ಕೆ ಇಷ್ಟ ಆಗಲ್ಲ. ನಾನು ಎಲ್ಲಾದರೂ ಆಚೆ ಹೋಗ್ಬೇಕಂದ ತಕ್ಷಣ ಅವರು ಫಸ್ಟ್ ಕಣ್ಣಲ್ಲಿ ನೀರಾಗಿಬಿಡ್ತಾರೆ. ಸೊ ನಮ್ಮ ತಂದೆ ಆದರೆ ಪರ್ಮಿಷನ್ ಕೊಡ್ತಾರೆ. ಸೊ ತಂದೆ ಕಲಿಸ್ಕೊಡ್ತಾರೆ. ಬಟ್ ನನಗೆ ತುಂಬ ಬ್ಯಾಕ್ ಸಪೋರ್ಟ್ ಆಗಲಿ ಒಂದು ಕಷ್ಟ ಬರಲಿ ಸೊ ಎಲ್ಲಕ್ಕೂ ನಮ್ಮ ತಂದೆ ಅಂದರೆ ನಮ್ಮ ತಂದೆ ಫಸ್ಟ್ ಇರ್ತಾರೆ. ಮತ್ತು ಇದರಲ್ಲಿ ಏನು ಬಟ್ ನಮ್ಮ ತಾಯಿ ಆದರೆ ಬಟ್ ನಾನು ಎಲ್ಲೇ ಹೋಗ್ತಾ ಇರಲಿ ಬಟ್ ಅವರು ಫಸ್ಟು ಕಣ್ಣೀರು ಹಾಕ್ಬಿಡ್ತಾರೆ. ಆ್ಯಕ್ಚುಲಿ ಅವರು ನಮ್ಗೆ ಕಲಿಸ್ಕೊಡ್ತಾರೆ, ಇಲ್ಲ ಅಂತ ಹೇಳ್ತಾಯಿಲ್ಲ. ಬಟ್ ಅವ್ರಿಗೆ ನನ್ನಂದರೆ ತುಂಬ ಇಷ್ಟ. ಅವ್ರಿಗೆ ನನ್ನ ಎಲ್ಲಿ ಕಲಿಸ್ಕೊಡೋಕ್ಕೆ ತುಂಬ ದೂರ ಕಲಿಸ್ಕೊಡೋಕ್ಕೆಲ್ಲ ಅವರು ತುಂಬ ಭಯ ಪಡ್ತಾರೆ. ಅಂದರೆ ಇಲ್ಲಿ ಅಂದರೆ ಬಟ್ ಯಾವ ಟೈಮಲ್ಲಿ ಏನಾಗುತ್ತೋ ಇಲ್ಲ ಏನು ಪ್ರಾಬ್ಲಮ್ ಆಗುತ್ತೋ ಅಂದ್ಬಿಟ್ಟು ಅವ್ರು ತುಂಬ ಭಯ ಆದರೂ ಪಡ್ತಾರೆ. ಬಟ್ ಅವ್ರಿಗೆಲ್ಲ ಒಂದು ಹೇಳ್ಬಿಟ್ಟು ಎಲ್ಲ ಒಂದು ಪರ್ಮಿಷನ್ ತಗೊಂಡು ನಾನು ಈ ಒಂದು ಟ್ರಾವೆಲ್ ಆದರೆ ನಾನೆಲ್ಲ ಬಟ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಬಟ್ ನಮ್ಮ ವಿಲೇಜ್ ನೀವು ನೋಡ್ತಾ ಇರ್ಬೋದು. ನಾನು ಒಂದು ಈ ಪ್ಲೇಸ್ ಬಂದುಬಿಟ್ಟು ನನಗೆ ಈ ಪ್ಲೇಸ್ ಅಂದರೆ ನಂಗೆ ತುಂಬ ಇಷ್ಟ ಈ ಪ್ಲೇಸಲ್ಲಿ. ಯಾಕಂದರೆ ಇಲ್ಲಿ ಒಂದು ವಾತಾವರಣ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಗಾಳಿ ಆಗಿರ್ಬೋದು, ಇಲ್ಲಿನ ಒಂದು ಕ್ಲೈಮೇಟ್ ಆಗಿರ್ಬೋದು. ಸೊ ಎಷ್ಟು ಚೆನ್ನಾಗಿದೆ ಅಂತ ಕ್ಲೈಮೇಟ್ ಇಲ್ಲಿ. ಸೊ ಈ ಥರ ಒಂದು ಕ್ಲೈಮೇಟ್ ನೀವು ಬಟ್ ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಇದಂತೂ. ಸೊ ಇಲ್ಲಿಂದ ಒಂದು ವ್ಯೂ ನೋಡ್ಬೇಕಾ ನಿಮ್ಗೆ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ, ಬ್ಯಾಕ್ ವ್ಯೂ ಹೆಂಗಿದೆ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಇವಾಗ ನಾವು ಬಂದುಬಿಟ್ಟು ಇವಾಗ ಇಲ್ಲಿ ಟೆಂಪಲ್ ಫ್ರಂಟ್ ಸೈಡ್ ಇದೆ ನಾವು ಬಟ್ ಈ ಕಡೆ ಒಂದು ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಇದ್ರ ಬ್ಯಾಕ್ ಸೈಡ್ ವ್ಯೂ ಇದೆ ಅಂದ್ಬಿಟ್ಟು ನಿಮಗೆ ಒಂದು ಸತಿ ತೋರಿಸ್ತೀನಿ. ಹಂಗೆ ಇರಿ, ಒಂದು ನಿಮಿಷ ತೋರಿಸ್ತೀನಿ ರೀ. ಸೊ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಒಂದು ಬ್ಯಾಕ್ ವ್ಯೂ. ಸೊ ನಾವು ಇವಾಗ ಬಂದ್ಬಿಟ್ಟು ಬೆಟ್ಟ ಮೇಲೆ ಇದ್ದೀವಿ. ಸೊ ಬೆಟ್ಟ ಮೇಲೆಯಿಂದ ವ್ಯೂ ನೋಡಿಕೊಂಡ್ರೆ ನಾವು ಈ ಥರ ವ್ಯೂ ಕಾಣಿಸುತ್ತೆ. ಸೊ ಆ್ಯಕ್ಚುಲಿ ಇಲ್ಲಿ ನಮ್ಮ ವಿಲೇಜ್ ಬಂದ್ಬಿಟ್ಟು ಸೊ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ ನಮ್ಮ ವಿಲೇಜು. ಸೊ ಇಲ್ಲಿ ಒಂದು ತುಂಬ ಮರಗಳಿದೆಯಲ್ಲ. ಸೊ ಇಲ್ಲಾದರೆ ನಮ್ಮ ವಿಲೇಜ್ ಬರುತ್ತೆ ಇಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಟ್ಯಾಂಕ್ ಇದೆಯಲ್ಲ, ವಾಟರ್ ಟ್ಯಾಂಕು ನೋಡಿ. ಇಲ್ಲಿಂದ ನಮ್ಮ ವಿಲೇಜ್ ವ್ಯೂ ಆದರೆ ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಇವಾಗ ತುಂಬ ಬಿಸಿಲಿರೋದಕ್ಕೆ ಅಷ್ಟೊಂದು ಕ್ಲಾರಿಟಿಯಾಗಿ ವ್ಯೂ ಬರ್ತಾಯಿಲ್ಲ. ಸೊ ಇವಾಗೆಲ್ಲ ಫುಲ್ ಸಮ್ಮರ್ ಅಲ್ಲ, ಅದಕ್ಕೆ ಸಮ್ಮರ್ ಇದ್ದಕ್ಕೆ ಗಿಡ ಮರ ಎಲ್ಲ ಫುಲ್ ಒಣಗೋಗಿದ್ದಾವೆ ಎಲ್ಲ ತುಂಬ. ಅದಕ್ಕೆ ಅಷ್ಟೊಂದು ಗ್ರೀನರಿಯಾಗಿ ಅಷ್ಟೊಂದು ಕ್ಲಾರಿಟಿಯಾಗಿ ಬರ್ತಾಯಿಲ್ಲ. ಆ್ಯಕ್ಚುಲಿ ಇವಾಗೆಲ್ಲ ಫುಲ್ ಸಮ್ಮರ್ಗೆ ತುಂಬ ಇದಾಗಿರುತ್ತೆ, ಅದಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಸೊ ಇಲ್ಲಿಂದ ಒಂದು ಬ್ಯಾಕ್ ವ್ಯೂ ನೋಡ್ಕೊಂಡ್ರೆ ನೋಡಿ ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ ವ್ಯೂ ಮುಡ್ಡು. ಸೊ ಇದೆಲ್ಲ ಫುಲ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಸೊ ನೋಡಿ ಒಂದು ಈ ಥರ ಆದರೆ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ. ಈ ಥರ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಟ್ ಇಲ್ಲಿ ಬ್ಯಾಕ್ ವ್ಯೂ ನೋಡ್ಕೊಂಡ್ರೆ ಅಂತೂ ಸೂಪರಾಗಿ ಇಲ್ಲಿ ನೋಡಿ. ಬಟ್ ಇದರಲ್ಲಿ ನಾನು ನಿಮ್ಗೊಂದು ವ್ಯೂ ತೋರ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ. ಇವಾಗ ಇಲ್ಲಿ ಬ್ಯಾಕ್ ವ್ಯೂ ಇದೆಯಲ್ಲ, ಇದೇ ಥರ ನಾವು ನೋಡಿಕೊಂಡ್ರೆ ನೋಡಿ ಬೆಟ್ಟ. ಇಲ್ಲಿ ನೋಡಿಕೊಂಡ್ರೆ ಟೆಂಪಲ್. ಇಲ್ಲಿ ನೋಡಿ, ಇದೆಲ್ಲ ಬೆಟ್ಟ. ಇಲ್ಲಿ ನಮ್ಮ ಗಾಡಿ ಆ್ಯಕ್ಚುಲಿ ನಾನು ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಮೇಲೆ ಬಂದುಬಿಟ್ಟು. ನೋಡಿ ಎಷ್ಟು ಯಾವ ಥರ ಇದೆ ನೋಡಿ ಬೆಟ್ಟ ನೋಡಿ. ನಾವು ಎಷ್ಟೊಂದು ಹೈಟಲ್ಲಿದ್ದೀವಿ ಅಂತ. ತುಂಬ ಸುಂದರವಾಗಿದೆ ಇದು ಬೆಟ್ಟ ನೋಡಿ. ಇಲ್ಲಿ ಬಂದ್ಬಿಟ್ಟು ಟೆಂಪಲ್ ಇದೆ. ಆ್ಯಕ್ಚುಲಿ ಇದ್ರ ಪಕ್ಕದಲ್ಲಿ ಇನ್ನೊಂದು ಟೆಂಪಲ್ ಕಟ್ತಾ ಇದ್ದಾರೆ. ಅದು ಇನ್ನೂ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಇನ್ನೂ ಅಷ್ಟೊಂದು ಕಂಪ್ಲೀಟ್ ಆಗಿಲ್ಲ.
ಸೊ ಇವಾಗ ಅದು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು. ಅಲ್ಲೊಂದು ಶಿರಡಿ ಸಾಯಿಬಾಬಾ ದೇವಸ್ಥಾನ ಅಂದರೆ ಕಟ್ತಾ ಇದ್ದಾರೆ. ಸೊ ಇದ್ರ ಬ್ಯಾಕ್ ಸೈಡು ಸೊ ನೀವು ನೋಡಿ ಯಾವ ಥರ ವ್ಯೂ ಇದೆ ಅಂದ್ಬಿಟ್ಟು. ಇದೆಲ್ಲ ಫುಲ್ ಈ ಕಡೆ ಬೆಟ್ಟ ಥರ ಇದೆ, ತುಂಬ ಸುಂದರವಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಒಂದು 360 ಡಿಗ್ರಿ ವ್ಯೂ ನೋಡಿ. ಇಲ್ಲಿ ನೋಡಿ, ಸೊ ಈ ಒಂದು ಬೆಟ್ಟದಲ್ಲಾದರೆ ನಾವು ಒಂದು ಸ್ಮಾಲ್ ಒಂದು ಗುಹೆ ಆದರೆ ನೋಡೋಣ. ಸೊ ನೀವು ನೋಡ್ತಾ ಇರೋದು ಮೇಲೆ ವ್ಯೂ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಸೊ ಇಲ್ಲೊಂದು ಚಿಕ್ಕ ಒಂದು ಗುಹೆ ಇದೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂದ್ಬಿಟ್ಟು ಗುಹೆ. ಸೊ ಆ್ಯಕ್ಚುಲಿ ಇಲ್ಲಿ ನೋಡಿ ನಾವು ಇಲ್ಲಿ ಒಳಗಡೆ ಹೋದ ತಕ್ಷಣ ನಾವು ಆ ಕಡೆ ಆಚೆ ಬರ್ತೀವಿ. ಸೊ ಆ್ಯಕ್ಚುಲಿ ಇವಾಗ ಇದೆಲ್ಲ ಫುಲ್ ಈ ಥರ ಮಾಡಿದ್ದಾರೆ, ಬಟ್ ಇವಾಗ ಅನುಕೂಲ ಇದೆಲ್ಲ. ಮೊದಲು ಈ ಥರ ಸಿಮೆಂಟ್ ಆಗಲಿ ಈ ಥರ ಸ್ಟೆಪ್ ಆಗಲಿ ಏನಿರಲಿಲ್ಲ. ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ನಾವು ಇದೆಲ್ಲ ಓಡಾಡ್ತಾ ಇದ್ವಿ. ನಿಮ್ಗೆ ಇಲ್ಲೊಂದು ದೊಡ್ಡ ಒಂದು ಗುಹೆ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ನಾನು ಚಿಕ್ಕವನಿದ್ದಾಗ ಇದೇ ಒಂದು ಗುಹೆಯಲ್ಲಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಆಚೆ ಬರ್ತಾಯಿದ್ದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾವು ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಅಲ್ಲಿ ಮುಂದೆ ಅಲ್ಲಿ ಹತ್ತಿ ಅದರಲ್ಲಿ ನಡ್ಕೊಂಡು, ಇಲ್ಲಿ ನೋಡಿ ನೀವು ಅದರಲ್ಲಿ ನಡ್ಕೊಂಡು ಅಲ್ಲಿ ಒಂದು ಕಲ್ಲಿದೆಯಲ್ಲ ಅಲ್ಲಿ ಮೇಲೆ ಹತ್ತಿ ಹೋಗ್ತಾಯಿದ್ವಿ ನಾವು. ಆ್ಯಕ್ಚುಲಿ ಇವಾಗ ನೋಡ್ತಾ ಇದ್ದೆ ಭಯ ಆಗುತ್ತೆ ಈ ಒಂದು ಗುಹೆಯಲ್ಲಿ. ಆದರೆ ನಾನು ತುಂಬ ಸತಿ ನಾನು ನಡ್ಕೊಂಡು ಹೋಗಿದ್ದೀನಿ. ಈ ಮೇಲೆ ಕಲ್ಲು ನೋಡಿ ಆ ಥರ ಇದೆ ನೋಡಿ. ನೀವು ನೋಡ್ತಾ ಇರ್ಬೋದು ನೋಡಿ. ಇಲ್ಲಿ ಒಂದು ಕಲ್ಲು ನೋಡ್ತಾ ಇರ್ಬೋದು ನೀವು. ಅಲ್ಲಿ ನಾವು ಅಲ್ಲಿ ಇಲ್ತ್ಕೊಂಡ್ಬಿಟ್ಟು ಈ ಥರ ನಡ್ಕೊಂಡು ಈ ಒಂದು ಗುಹೆಯಲ್ಲಿ ಈ ಥರ ಬರ್ತಾಯಿದೆ ನೋಡಿ. ನೀವು ಯಾವ ಥರ ಇದೆ ನೋಡಿ ಗುಹೆ. ಆ್ಯಕ್ಚುಲಿ ಗುಹೆ ಬಂದುಬಿಟ್ಟು ನಾವು ಇಲ್ಲಿದ್ದೀವಲ್ಲ. ಸೊ ಈ ಒಂದು ಗುಹೆ ಎಲ್ಲ ಹೋಗುತ್ತೆ ಇಲ್ಲಿ ನೋಡಿ. ಇಲ್ಲಿಂದ ಒಂದು ವ್ಯೂ ಹೋದರೆ ನೋಡ್ಬೋದು ಇಲ್ಲಿಂದ. ಆ್ಯಕ್ಚುಲಿ ಇದು ಮೇಲೆ ಹತ್ತಬೇಕಾಗತ್ತೆ. ಸೊ ನನಗೆ ಇವಾಗ ಭಯ ಆಗತ್ತೆ. ಆ್ಯಕ್ಚುಲಿ ಯಾವಾಗ ಹತ್ತಾ ಇದ್ದೆ, ಇವಾಗ ಅಷ್ಟೊಂದು ಭಯ ಆಗತ್ತೆ ಇವಾಗ. ಸೊ ಈ ಒಂದು ಇದು ಎಲ್ಲ ಹೋಗುತ್ತೆ ನಾನು ತೋರಿಸ್ತೀನಿ ನೋಡಿ ಆ ಕಡೆಯಿಂದ. ಆ್ಯಕ್ಚುಲಿ ನಿಮ್ಗೆ ಆವಾಗ ಒಂದು ಗುಹೆ ತೋರಿಸಲ್ಲ ನೋಡಿ ಅಲ್ಲಿ ಅದು. ಸೊ ನಾವು ಈ ದಾರಿಯಿಂದ ಹೋದರೆ ನಾವು ಅವಾಗೆ ನಿಮ್ಗೊಂದು ಗುಹೆ ತೋರಿಸಿದ್ನಿಲ್ಲ, ಆ ಗುಹೆಗೆ ಹೋಗುತ್ತೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ಥರ ಸೆಟಪ್ ಇದೆ ಅಂದ್ಬಿಟ್ಟು. ಆ್ಯಕ್ಚುಲಿ ಇವಾಗ ಇಲ್ಲಿ ಒಬ್ಬರೇ ಹೋಗಿ ಈ ಥರ ಎಲ್ಲ ಭಯ ಆಗುತ್ತೆ. ಮೊದಲು ಬಂದ್ಬಿಟ್ಟು ನಾವು ಒಬ್ಬರೇ ಎಲ್ಲ ಓಡ್ತಾ ಇದ್ವಿ. ಇವಾಗ ನಾವು ಒಬ್ಬರೇ ಇದಕ್ಕೆ ಆ್ಯಕ್ಚುಲಿ ಬರೋಕ್ಕೂ ಭಯ ಆಗುತ್ತೆ ನೋಡಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಗುಹೆ ಅಂದ್ಬಿಟ್ಟು ನೋಡಿ. ಇಲ್ಲಿಂದ ಮೇಲೆ ಹೋದರೆ ನಾವು ಆವಾಗೆ ನೋಡಿದ್ವಲ್ಲ ಆ ಒಂದು ಗುಹೆಗೆ ಕನೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲೊಂದು ಗುಹೆ ಇದೆ ನೋಡಿ, ಹಾಗೆ ನೋಡಿ. ನಿಮಗೆ ಇಲ್ಲೊಂದು ಪ್ಲೇಸ್ ಅದು ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಇದೆ ವ್ಯೂ, ಸೂಪರ್ ಆಗಿದೆ ವ್ಯೂಸ್. ಇಲ್ಲಿ ಏನೋ ಬರ್ತಿದ್ದಾರೆ ಬೇಕಕ್ಕಿಂತ ಅದೃಷ್ಟ. ಓಕೆ, ಸೊ ಆ್ಯಕ್ಚುಲಿ ನಿಮ್ಗೆ ಇಲ್ಲಿ ನೋಡಿ. ಸೊ ಇಲ್ಲೊಂದು ಸೀಕ್ರೆಟ್ ಬಾವಿ ಇದೆ. ಸೊ ನೋಡ್ತಾ ಇರ್ಬೋದು ನೀವು. ಆ್ಯಕ್ಚುಲಿ ಹೋಗಕ್ಕೆ ಭಯ ಆಗುತ್ತೆ, ನನಗೆ ಒಬ್ಬರೇ ಇದೆಲ್ಲ. ಸೊ ಆ್ಯಕ್ಚುಲಿ ಇದರಲ್ಲಿ ಹೋಗ್ಬೋದು ನಾವು ಒಳಗಡೆ. ಸೊ ಇದು ಬಂದ್ಬಿಟ್ಟು ತುಂಬ ಕತ್ತಲಾದ ಆಗಿದೆ ನೋಡಿ. ಹೋಗ್ಬೋದು, ಬಟ್ ಇವಾಗ ಹೋಗೋಕ್ಕೆ ಬೇಡ. ನಿಮಗೆ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅದು. ಇವಾಗ ಅದನ್ನು ನಾವು ಸ್ಕಿಪ್ ಮಾಡೋಣ. ಸೊ ಇಲ್ಲಿಂದ ವ್ಯೂ ನೋಡ್ತಿರ್ಬೋದು ನೀವು. ಸೊ ನೋಡಿ ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಿಗತಾನ ವೀಡಿಯೋ తీసుకుంటాను. ಸೊ ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಎಲ್ಲ ಫುಲ್ ತೆಲುಗು ಲ್ಯಾಂಗ್ವೇಜ್ ಮಾತಾಡ್ತಾರೆ. ಸೊ ನೀವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸು. ಆ್ಯಕ್ಚುಲಿ ನಮ್ಮ ಸಿಟಿಯಲ್ಲಿರೋ ಜನ ಬಂದ್ಬಿಟ್ಟು ತುಂಬ ಮನೆ ಅಲ್ಲೇ ಎಲ್ಲ ಫುಲ್ ಇದಾಗಿರ್ತಾರೆ. ಈ ಥರ ಒಂದು ಫ್ರೀಯಾಗಿ ನೋಡಿ ಇವೆಲ್ಲ ಸುತ್ತಲೂ ಒಂದು ಕಾಡು ಥರ ಪ್ರದೇಶ, ಅಲ್ಲಿ ಒಂದು ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ಪ್ಲೇಸ್ ಥರ ಇರ್ಬೋದು. ಎಷ್ಟು ಚಂದವಾಗಿದೆ ನೋಡಿ ನೋಡೋಕ್ಕೆ. ಸ್ನೇಹಿತರೆ, ಮತ್ತೆ ನಾನು ಯೂತ್ಗೆ ಇದರಲ್ಲಿ ಒಂದು ಸಂದೇಶ ಕೊಡ್ತೀನಿ. ಸೊ ಅದು ನಿಮಗೆ ಇಷ್ಟ ಆದರೆ ಮಾಡಿಲ್ಲ ಅಂದರೆ ಓಕೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ನಾನೊಂದು ಹೇಳ್ತೀನಿ. ಸೊ ಬಟ್ ಯೂತ್ ಎಲ್ಲ ಇವಾಗ ಏನೋ ಕೊಟ್ಬಿಟ್ಟು ಜಾಬ್ ಬಗ್ಗೆ ತುಂಬ ಜನ ಚಿಕ್ಕ ಮಾಡ್ತಾ ಇರ್ತಾರೆ. ಸೊ ಆ್ಯಕ್ಚುಲಿ ನಾನು ಒಂದು ಹೇಳ್ತೀನಿ ನಿಮಗೆ. ಸೊ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ನಾನು ಒಂದು ದೊಡ್ಡ ಜಾಬ್ ಆದರೆ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಒಂದು ಚಿಕ್ಕ ಸ್ಯಾಲ್ರಿ, ಒಂದು ಚಿಕ್ಕ ಜಾಬ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಬಟ್ ಎಲ್ಲ ತುಂಬ ಜನ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂದ್ಬಿಟ್ಟು ಎಲ್ಲ ಫುಲ್ ಪ್ರಯತ್ನ ಮಾಡ್ತಾರೆ. ಆ್ಯಕ್ಚುಲಿ ಗೌರ್ಮೆಂಟ್ ಜಾಬ್ ಎಷ್ಟು ಜನಕ್ಕೆ ಅಂತ ಕೊಡೋಕ್ಕಾಗತ್ತೆ ನೀವೇ ಹೇಳಿ. ಆ್ಯಕ್ಚುಲಿ ಒಂದು ಪೋಸ್ಟ್ ಇದ್ದರೆ ಒಂದು ಪೋಸ್ಟ್ಗೆ 100 ಜನ ಟ್ರೈ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಇವಾಗ ನೀವು ಟ್ರೈ ಮಾಡಿ, ನಾನು ಇಲ್ಲ ಅಂತ ಬಟ್ ತಪ್ಪಿಲ್ಲ, ಟ್ರೈ ಮಾಡಿ. ಬಟ್ 100% ನಾವೆಲ್ಲ ಟ್ರೈ ಮಾಡಬೇಕಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಮ್ಗೆ ಸಿಕ್ಕಿಲ್ಲ ಅಂದ್ಬಿಟ್ಟು ನಮ್ಗೆ ಗೌರ್ಮೆಂಟ್ ಜಾಬೇ ಬೇಕು ಅಂದ್ಬಿಟ್ಟು ಎಷ್ಟು ದಿನ ಅಂತಾದ್ರು ಬಟ್ ಬೇರೆ ಜಾಬ್ಗೆ ನಾನು ತುಂಬ ಜನ ನೋಡಿದ್ದೀನಿ ಆ್ಯಕ್ಚುಲಿ. ಬಟ್ ಬೇರೆ ಜಾಬ್ಗೆ ಏನೋ ಹೋಗಲ್ಲ, ಇದನ್ನೇ ಒಂದು ನಂಬ್ಕೊಂಡಿರ್ತಾರೆ. ಬಟ್ ನಮ್ಗೆ ಜಾಬ್ ಆಗಲಿ ಇಲ್ಲಾಂದರೆ ನಾನು ಮನೇಲಿ ಇರ್ತೇನೆ ಅಂದ್ಬಿಟ್ಟು. ಸೊ ಆ ಥರ ಅದನ್ನು ತಪ್ಪು ಮಾಡಬೇಡಿ.
ಸೊ ಆ್ಯಕ್ಚುಲಿ ನಾನು ಇದರಲ್ಲಿ ಬಟ್ ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ ಆ್ಯಕ್ಚುಲಿ ನೀವೆಲ್ಲ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿ. ಆ್ಯಕ್ಚುಲಿ ನಾನು ಬಂದುಬಿಟ್ಟು ನಂಗೊಂದು ಚಿಕ್ಕ ಸ್ಯಾಲ್ರಿ. ಸೊ ಅದರಲ್ಲಿ ನಾನು ಬಂದುಬಿಟ್ಟು ಒಂದು ಡೆಲಿವರಿ ಬಾಯ್ ಕೆಲಸ ಮಾಡ್ತೀನಿ ಗೊತ್ತಾ. ಬಟ್ ಜಾಬು ನೀವು ಇವಾಗ ಒಂದು ಜಾಬ್ ಒಂದು 10,000 ರೂಪಾಯಿ ಜಾಬ್ ಹೋಗಿ ಏನೋ ಇಶ್ಯೂ. ಸೊ ನಿಮಗೇನೋ ಒಂದು ಇಲ್ಲ, ಬಟ್ ನಿಮಗೇನೋ ಒಂದಲ್ಲ ಒಂದು ಫ್ರೀ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ನೀವು ಬೇಕಾದ್ರೆ ಓದ್ಕೊಳ್ಳಿ, ಎಕ್ಸಾಮ್ ಟೈಮ್ ಮಾಡಿ. ಆ್ಯಕ್ಚುಲಿ ನಾನು ಬಂದುಬಿಟ್ಟು IBPS ಸ್ಟೂಡೆಂಟ್. ನಾನು IBPSಗೆ ನಾನು ಒಂದು ಟೈಮ್ ಎಕ್ಸಾಮ್ ಬರ್ತೀನಿ. ಸೊ ಆ್ಯಕ್ಚುಲಿ ಕ್ವಾಲಿಫೈ ಆಗಿಲ್ಲ. ಬಟ್ ಆ್ಯಕ್ಚುಲಿ ನಂಗೆ ಬಂದುಬಿಟ್ಟು ನಂಗೆ ಟ್ರಾವೆಲಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ನಮ್ಮ ತಂದೆ ತಾಯಿ ಅವ್ರಿಗೆ ಅಂದರೆ ಗೌರ್ಮೆಂಟ್ ಜಾಬ್ ಅಂತ ಅವರ ಒಂದು ಫೋರ್ಸ್ಗೆ ನಾನು ಅಪ್ಲೈ ಮಾಡಿದೆ. ಸೊ ಅಪ್ಲೈ ಮಾಡಿದೆ. ಸೊ ಬಟ್ ನಾನು ಒನ್ಸ್ ಕಾಲೇಜ್ ಬಿಟ್ಟ ಮೇಲೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಆ್ಯಕ್ಚುಲಿ ನನಗೆ. ಬಟ್ ಎಜುಕೇಷನ್ ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ಇವತ್ತು ನಾನು ಒಂದು 3 ಹೊತ್ತು ಒಂದು ಊಟ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು ಒಂದು ಪೊಸಿಷನಲ್ಲಿ ಬಟ್ ಇದೀನಂದ್ರೆ ಅದಕ್ಕೆ ಕಾರಣ ಒಂದು ಎಜುಕೇಷನ್ ಇವತ್ತು. ಸೊ ಆ್ಯಕ್ಚುಲಿ ನಾನು ಇವ್ರಿಗೆಲ್ಲ ಬಟ್ ನಾನು ಹೇಳಿದ್ದು ನೀವು ಒಂದು ಬಟ್ ಒಳ್ಳೆ ರೀತಿಯಾಗಿ ತಿಳ್ಕೊಂಡ್ರೆ ಓಕೆ, ನೋ ಇಶ್ಯೂ. ಓಕೆ, ಇಲ್ಲ ನೀವು ಕೆಟ್ಟದಾಗಿ ತಿಳ್ಕೊಂಡ್ರು ಓಕೆ, ನೋ ಇಶ್ಯೂ. ನಾನು ಇದರಲ್ಲಿ ಏನಕ್ಕೆ ಬಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ. ಸೊ ಇವತ್ತು ಕಷ್ಟ ಯಾರಿಗ ಇಲ್ಲ ಅಂತೇಳಿ, ಬಟ್ ನೀವು ಹೇಳಿ ಪ್ರತಿಯೊಂದು ಜೀವಿಗೂ ಇವತ್ತು ಕಷ್ಟ ಇರುತ್ತೆ ಗುರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕಷ್ಟ ಇದೆ ಅಂದ್ಬಿಟ್ಟು ಬಟ್ ಇದೇ ಥರ ಇರಲ್ಲ ಎಲ್ರಿಗೂ. ಕಷ್ಟ ಸ್ವಲ್ಪ ದಿನ ಹೋಗುತ್ತೆ. ಸೊ ಆ್ಯಕ್ಚುಲಿ ಪ್ರತಿಯೊಬ್ಬರು ಟ್ರೈ ಮಾಡಬೇಕು ಗೊತ್ತಾ. ಈ ಒಂದು ಕೆಟ್ಟ ದಿನಗಳು ಹೋಗುತ್ತೆ, ಎಷ್ಟು ದಿನ ಅಂತ ಬಟ್ ನೀವೇ ನೋಡ್ತೀರಿ ಎಷ್ಟು ದಿನ ಅಂತ ಕಷ್ಟ ಇರುತ್ತೆ ಇಲ್ಲಿ. ಕಷ್ಟ ದಿನ ಸ್ವಲ್ಪ ದಿನ ಇರುತ್ತೆ, ಮತ್ತು ಒಳ್ಳೆಯ ದಿನಗಳು ಬರುತ್ತೆ. ಅದಕ್ಕೆ ಸ್ವಲ್ಪ ಜಸ್ಟ್ ನೀವು ಒಂದು ವೆಯ್ಟ್ ಮಾಡಬೇಕಷ್ಟೇ, ಸ್ವಲ್ಪ ಕಾದು ನೋಡಬೇಕು. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ನನಗೆ ಎಜುಕೇಷನ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಯಾಕೆ ಹೇಳ್ತೀನಿ ಅಂದರೆ ಈ ಥರ ನಾನು ಬಟ್ ನಾನು ಒಂದು ಟೈಮಲ್ಲಿ ಬಟ್ ನಾನು ಜಸ್ಟ್ ಬರೀ ಒಂದು 2nd PUC ಮಾಡೋಕ್ಕೆ ಒಂದು 15,000 ಅಡ್ಜಸ್ಟ್ ಮಾಡೋಕ್ಕೆ ನಮ್ಮ ಫಾದರ್ ಕೈಯಲ್ಲಿ ಆಗಿಲ್ಲ. ಆ್ಯಕ್ಚುಲಿ ಅದನ್ನು ಬಂದುಬಿಟ್ಟು ಬೇರೆಯವ್ರ ಹತ್ರ ಸಾಲ ತಗೊಂಡು ಬಂದು ಪಾಪ ಆ್ಯಕ್ಚುಲಿ ನಾನು ಅವ್ರ ತಪ್ಪು ಅಂತ. ಬಟ್ ನಮ್ಮ ಫ್ಯಾಮಿಲಿ ಸಿಚುವೇಶನ್ ಆ ಥರ ಇದೆ, ತುಂಬ ಕಷ್ಟ ಸಿಚುವೇಶನ್ ಹಂಗಾದ್ರೆ ಆ ಥರ ಇದೆ. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು 2nd PUC ಮಾಡೋಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ. ಮತ್ತು ನಮ್ಮ ಫಾದರ್ ಹೇಳ್ತಾರೆ, ಸೊ ನಿಂಗೆ ಎಜುಕೇಷನ್ ಮುಂದೆ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ನನಗೆ. ಸೊ ಆ ಟೈಮಲ್ಲಿ ನಾನು ಎಜುಕೇಷನ್ ಸ್ಟಾಪ್ ಮಾಡಬೇಕಾಗತ್ತೆ. ಇದಂದರೆ ಒಂದು ಸೀರಿಯಸ್ ಆಗಿ ಹೇಳ್ತೀನಿ. ಬಟ್ ಮತ್ತು ಇಲ್ಲ ಅಂದ್ಬಿಟ್ಟು ನಾನು ಒಂದು ಫೋರ್ಸಾಗಿ ಅವ್ರ ಹತ್ರ ಒಂದು ಫೋರ್ಸ್ ಮಾಡಿ ಸೊ ನಾನು ಬೆಂಗಳೂರಿಗೆ ಹೋಗೋಕ್ಕಾದ್ರೆ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಮತ್ತು ಆ ಟೈಮಲ್ಲಿ ನನಗೆ ಹೇಳ್ತಾರೆ ಫಾದರು, ಬಟ್ ಬೇಡ ಏನೋ ಕೆಲ್ಸಕ್ಕೆ ಹೋಗ್ಬಿಟ್ಟು. ಬಟ್ ಫ್ಯಾಮಿಲಿ ಸಿಚುವೇಶನ್ಸು ತುಂಬ ಕಷ್ಟ ಇತ್ತು. ಸೊ ನಾನು ಒಂದು ಪ್ರಯತ್ನ ಮಾಡಿದೆ. ಬಟ್ ಗೌರ್ಮೆಂಟ್ ಕಾಲೇಜ್ಗೆ ಬಟ್ ನಮಗೆ ಪ್ರೈವೇಟ್ ಕಾಲೇಜ್ ಬೇಡ. ಆ್ಯಕ್ಚುಲಿ ಇವತ್ತು ತುಂಬ ಆಫರ್ಸ್ ಇದ್ದಾವೆ ಗೌರ್ಮೆಂಟ್ ಕಾಲೇಜು. ನಾನು ಬಂದುಬಿಟ್ಟು ಬೆಂಗಳೂರು RC ಕಾಲೇಜಲ್ಲಿ ಸೇರಿಕೊಂಡೆ. ಆ್ಯಕ್ಚುಲಿ ಯಾವಾಗೂ ನನಗೆ ಬಟ್ ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಇದ್ದರು. ಬಟ್ ನನಗೇನೆಂದರೆ ಒಂದು 5,000 ರೂಪೀಸ್ ಫೀಸ್ ಕಟ್ಟೋಕ್ಕೂ ನನ್ನ ಕೈಲಿ ಆಗಿಲ್ಲ. ಬಟ್ ನಮ್ಮ ಅಮ್ಮ ಬಂದುಬಿಟ್ಟು ಒಂದಿನ ಒಂದು 2,000 ರೂಪಾಯಿ ಕೊಟ್ಟಿದ್ದರು. ಸೊ 2,000 ಕೊಟ್ಟಿದ್ದು ಅದು ಬಂದುಬಿಟ್ಟು ನಮ್ಮ ತಾಯಿ ಕೇಳ್ತಾರೆ, ಸೊ ನಾನು 2,000 ಕೊಟ್ಟಿದ್ದಿಲ್ಲ, ಇಷ್ಟು ದಿನ ಏನು ಮಾಡ್ತಾಯಿದೆ. ಸೊ 6 ಮಂತ್ಸ್ ಆ ಥರ. ಆ್ಯಕ್ಚುಲಿ ನಮ್ಮ ತಾಯಿಗೆ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕಂದರೆ ಪಾಪ ಅವ್ರಿಗೆ ಅವ್ರ ಕೈಯಲ್ಲಿ ನಂಗೆ ಏನು ಕೊಟ್ಟರು ಅವ್ರಿಗೆ ಅಷ್ಟೊಂದು ಖುಷಿ ಅವ್ರಿಗೆ ಅಂತಾರೆ. ಸೊ ಅವ್ರಿಗೇನು ಗೊತ್ತಿಲ್ಲ ಪಾಪ ಅಲ್ಲಿ ಯಾವ ಥರ ಕಷ್ಟ ಇರುತ್ತೆ ಅಂದ್ಬಿಟ್ಟು. ಸೊ ನನಗೆ ಒಂದು ಡಿಗ್ರಿ ಮಾಡೋಕ್ಕಂದ್ರೂ ನನ್ನ ಕೈಯಲ್ಲಿ ಆಗಿಲ್ಲ. ಬಟ್ ನಾನೇನು ಒಂದು ಥಿಂಕ್ ಮಾಡಿದೆ, ನಮ್ಮ ತಂದೆ ತಾಯಿ ಬಂದ್ಬಿಟ್ಟು ನಮಗೆ ಅವರು ಒಂದು ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ನಮ್ಗೆ ಅವ್ರು ಒಂದು ಎಜುಕೇಷನ್ ಕೊಡಿಸ್ತಾರೆ. ಆಮೇಲೆ ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಬಟ್ ಅವ್ರ ಮೇಲೆ ಆಧಾರ ಪಡಬಾರ್ದು ನಾವು. ನಾನು ಇದರಲ್ಲಿ ಏನಕ್ಕೆಲ್ಲ ಇಷ್ಟಪಡ್ತೀನಿ. ಬಟ್ ಇವತ್ತು ತುಂಬ ಜಾಬ್ಸ್ ಇದ್ದಾವೆ. ಆ್ಯಕ್ಚುಲಿ ಒಂದು ಸ್ವಿಗ್ಗಿ ಜೊಮ್ಯಾಟೊ ಮಾಡಿ, ಇಲ್ಲಾಂದ್ರೆ ಡೆಲಿವರಿ ಜಾಬ್ ಮಾಡಿ, ನೀವೇನೇ ಒಂದು ಮಾಡಿ. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಫಸ್ಟು ಡಿಗ್ರಿ ಸೇರಿದೆ. ಒಂದು ಹಾಸ್ಟೆಲ್ ಫೀಸ್ ಕಟ್ಟೋಕ್ಕೂ ಬಟ್ ಸೀರಿಯಸ್ ಆ್ಯಕ್ಚುಲಿ. ಬಟ್ ಫೀಸ್ಗೂ ಇಲ್ಲ ನಮ್ಮ ಫಾದರ್ ಹತ್ರ. ಅದು ಫಾದರ್ ಬಂದ್ಬಿಟ್ಟು ಸಿಚುವೇಶನ್ ಆ ಥರ ಇದೆ, ನಮ್ಮ ಒಂದು ಫ್ಯಾಮಿಲಿ ಸಿಚುವೇಶನ್ ಆಗಿರ್ಬೋದು. ಸೊ ತುಂಬ ಕಷ್ಟ ಇದೆ. ಸೊ ಆ್ಯಕ್ಚುಲಿ ನಾನು ಥಿಂಕ್ ಮಾಡಿದೆ MBA ಕಂಪ್ಲೀಟ್ ಮಾಡಲೇಬೇಕು ಪಕ್ಕ. ಬಟ್ ಎಜುಕೇಷನ್ ಅಂದರೂ ಕಂಪ್ಲೀಟ್ ಮಾಡಲೇಬೇಕು ಅಂತ ತುಂಬ ಇಷ್ಟ ನನಗೆ. ಎಜುಕೇಷನ್ ಬಗ್ಗೆ ತುಂಬ ಇಷ್ಟ ಇತ್ತು ಅಂದರೆ. ಬಟ್ ನಾನು ಡಿಗ್ರಿ ಸೇರಿದೆ, ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದೆ. ಸ್ವಲ್ಪ ಬ್ಯಾಕ್ಲಾಗ್ಸ್ ಇತ್ತು. ಸೊ ಆದರೂ ನಾನು ಒಂದು ಛಲ, ಯಾಕಂದರೆ ಇವತ್ತಿಲ್ಲ ನಾನು ಪಾಸ್ ಆಗಲೇಬೇಕು 100%. ಸೊ 2nd PUC ಹೋದೆ. ಆ್ಯಕ್ಚುಲಿ ಫಸ್ಟ್ ಇಯರ್ ನಾನು ಸೇರಿದಾಗ ಬಂದ್ಬಿಟ್ಟು ಸ್ವಿಗ್ಗಿ ಮಾಡ್ತಾಯಿದ್ದೆ, ಸ್ವಿಗ್ಗಿ ಜೊಮ್ಯಾಟೊ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ತುಂಬ ಇವತ್ತು ಎಷ್ಟು ಜನ ಇದ್ದಾರೆ ನನ್ನ ಜೊತೆಯಲ್ಲಿ ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಅವರಿಗೆಲ್ಲ ಗೊತ್ತು ನಾನು ಯಾವ ಥರ ಒಂದು ಡ್ಯೂಟಿ ಮಾಡ್ತಾಯಿದ್ದೆ ಅಂದ್ಬಿಟ್ಟು. ಸೊ ಕಾಲೇಜ್ ಮುಗಿದ ತಕ್ಷಣ ಒಂದು ಡೆಲಿವರಿ, ಯಾಕಂದರೆ ನನಗೆ ಬೇರೆ ಆಪ್ಷನ್ ಇರ್ತಾ ಇರಲಿಲ್ಲ ನನಗೆ. ಆ್ಯಕ್ಚುಲಿ ನಂದು ಜಾಬ್ ಮಾಡಬೇಕು ಪ್ರತಿಯೊಂದು. ಇವಾಗ ಒಂದು ಎಕ್ಸಾಮ್ ಫೀಸ್ ಆಗಿರಲಿ, ಒಂದು ಹಾಸ್ಟೆಲ್ ಫೀಸ್, ಪ್ರತಿಯೊಂದು ಆಗಿರಲಿ ನಾನೇ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಫಾದರ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಆ್ಯಕ್ಚುಲಿ ಅವ್ರು 2nd PUC ಗಂಟ ಓದಿಸಿದ್ದಾರೆ, ಅದೇ ಒಂದು ದೊಡ್ಡ ಗ್ರೇಟ್ ನನಗೆ. ಮತ್ತೇನು ಹೇಳ್ತೀನಿ ಅಂದರೆ ನಾನು ಮಾಡಿರೋದ್ಬಿಟ್ಟು ನಾನು ಫಸ್ಟ್ ಇಯರ್ಗೆ ಒಂದು ಸ್ವಿಗ್ಗಿಗಾದರೆ ಸೇರ್ಕೊತೀನಿ. ನಂಗೆ ಸ್ವಿಗ್ಗಿ ಆದರೆ ನನಗೆ ಲೈಫ್ಗೆ ತುಂಬ ಹೆಲ್ಪ್ ಆಗಿದೆ. ಸೊ ಅದರಲ್ಲಿ ನಾನು ಒಂದು ಗಾಡಿ ಲೋನಲ್ಲಿ ತೊಗೊತೀನಿ. ಸೊ ಆ್ಯಕ್ಚುಲಿ ಲೋನಲ್ಲಿ ಒಂದು ಗಾಡಿ ತೊಗೊಂಡ್ಬಿಟ್ಟು ಒಂದು ಸ್ವಿಗ್ಗಿ ಸ್ಟಾರ್ಟ್ ಮಾಡ್ತೀನಿ.
ಸೊ ಸ್ವಿಗ್ಗಿ ಜೊಮೊಟೊ ಕಾಲೇಜ್ ಮುಗಿದ ತಕ್ಷಣ ನಾನು ಒಂದು ಜಾಬ್ ಸ್ವಿಗ್ಗಿ ಆಗಿರ್ಬೋದು, ಜೊಮೊಟೊ ಆಗಿರ್ಬೋದು, ಡೆಂಜೋ, ಡಾಮಿನೋಸ್ ಇದೆಲ್ಲ ಮಾಡಿದೆ ನಾನು. ಆ್ಯಕ್ಚುಲಿ ನಂಗೆ ಬಂದ್ಬಿಟ್ಟು ಡೆಲಿವರಿ ಬಾಯಿಗೆ ನಾನು ತುಂಬ ಎಕ್ಸ್ಪೀರಿಯನ್ಸು ಇದಕ್ಕೆ. ಮತ್ತು ಸೆಕೆಂಡ್ PUC ಯಲ್ಲಿ ಬಟ್ ನನಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ನನ್ನ ಕಾಲೇಜ್ ಸರ್ಕಲಲ್ಲಿ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ನಮ್ಮ ಕೃಷಿ ಹೊಂಡ. ಸೊ ನಮ್ಮ ಬೋರ್ ಹತ್ರ ನಾವು ಒಂದು ಕೃಷಿ ಹೊಂಡನಾದರೆ ಮಾಡಿದ್ದೀವಿ. ಸೊ ಯಾಕಂದರೆ ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಸಮ್ಮರ್ ಟೈಮಲ್ಲಿ ವಾಟರ್ ಆದರೆ ಬಟ್ ತುಂಬ ಇರಲ್ಲ. ಆ್ಯಕ್ಚುಲಿ ಒಂದು ಬೋರಲ್ಲಿ ನೀರು ಕಮ್ಮಿ ಆಗ್ಬೋದು ಸಮ್ಮರ್ ಟೈಮಲ್ಲಿ. ಇವಾಗ ನಾವು ಏನೋ ಒಂದು ಬೆಲೆ ಇಕ್ಕಿರ್ತೀವಿ, ಆ್ಯಕ್ಚುಲಿ ನಮ್ಮ ಬೆಲೆ ಬರ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಮಗೆ ನೀರು ಕಮ್ಮಿ ಬಂದರೆ ಆವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಈ ಒಂದು ವಾಟರ್ನ ಈ ಥರ ಬಟ್ ಸ್ಟೋರ್ ಮಾಡ್ತೀವಿ. ಇದು ಬಂದುಬಿಟ್ಟು ತುಂಬ ಫೀಟ್ ಆಳ ಆದರೂ ಇದೆ. ಮತ್ತು ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಬಂದುಬಿಟ್ಟು ನಾವು ಮುಂದೆ ಕ್ಯಾರೆಟ್ ಹಾಕಿದ್ದೀವಿ. ಸೊ ಬನ್ನಿ ನಿಮ್ಗೆ ತೋರಿಸ್ತೀನಿ ಕ್ಯಾರೆಟ್ ಯಾವ ಥರ ಇದೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಸೊ ಆ್ಯಕ್ಚುಲಿ ನಿಜವಾಗಿ ಹೇಳ್ಬೇಕಂದ್ರೆ ಬಟ್ ಸ್ವರ್ಗ ಅಂತಲೇ ಇದೆ ನನಗೆ ಇದು ಬಂದ್ಬಿಟ್ಟು. ಸೊ ಈ ಥರ ನೋಡಿ, ನಂಗೆ ತುಂಬ ಇಷ್ಟವಾದ ಪ್ಲೇಸ್ ಆ್ಯಕ್ಚುಲಿ ಇಲ್ಲಿ. ನಾನು ಒಂದು ಟೈಮಲ್ಲಿ ಕನಸು ಕಾಣ್ತಾ ಇದ್ದೆ, ಇದೇ ಒಂದು ಪ್ಲೇಸಲ್ಲಿ ನಾನು ಟ್ರಾವೆಲ್ ಮಾಡ್ಬೇಕಂತ ಹೇಳ್ಬಿಟ್ಟು. ಬಟ್ ಆವಾಗಿಂದ ನನಗೆ ಅದೇ ಥರ ಒಂದು ಕನಸಿತ್ತು ನೋಡಿ. ಇದೇ ಒಂದು ಪ್ಲೇಸಲ್ಲಿ ಇದು ಬಂದುಬಿಟ್ಟು ನಮ್ಮ ಜಮೀನಿದು. ಸೊ ಅಲ್ಲಿ ಬಟ್ ಚೋಲು ಟು ಚಾಕ್ವಾಲ್ ಬರೋ ರೋಡಲ್ಲಿ ನಮ್ಮ ಕೃಷಿ ಹೊಂಡ ಆದರೆ ಈ ಥರ ಒಂದು ಬರುತ್ತೆ. ಸೊ ಮೇನ್ ರೋಡ್ ಅಷ್ಟೇ, ಇದು ಬಂದ್ಬಿಟ್ಟು ನಮ್ಮ ಮೇನ್ ರೋಡಲ್ಲೇ ಇದೆ. ಸೊ ಸ್ಟೇಬಲ್ ಓಕೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಇವಾಗ ಹೋಗಿದ್ವಲ್ಲ ಅಲ್ಲಿ ನರಸನಮ್ಮ ಬೆಟ್ಟ ಅಂದ್ಬಿಟ್ಟು. ಸೊ ಅದು ಒಂದು ಬೆಟ್ಟ ಆದರೆ ಇಲ್ಲಿಂದ ಕಾಣಿಸುತ್ತೆ. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಇಲ್ಲಿ ಒಂದು ಗಾಳಿ ಆಗಿರ್ಬೋದು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಇಲ್ಲಿ ಒಂದು ವೇವ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ ಇಲ್ಲಿಂದ ನೋಡೋಕ್ಕಾದ್ರು. ಬಟ್ ಇವಾಗ ಸಮ್ಮರ್ ಅಲ್ಲ, ಅದಕ್ಕೆ ಇವಾಗೆಲ್ಲ ಫುಲ್ಲು ಇಲ್ಲಿ ಅಷ್ಟೊಂದು ಗ್ರೀನರಿ ಇಲ್ಲ. ಆ್ಯಕ್ಚುಲಿ ಸಮ್ಮರ್ ಇಲ್ಲ ಅಂದರೆ ಇಲ್ಲೆಲ್ಲ ಫುಲ್ ತುಂಬ ಗ್ರೀನರಿ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಹಾಯ್ ನವನೀತು, ಹಾಯ್ ಮಚ್ಚ, ಬಾ ಇಲ್ಲಿ ನೋಡಿ. ನಮ್ಮ ಮಾಮ ಮಗ ಆದರೆ ಬಂದಿದ್ದಾನೆ. ಸೊ ನಾವು ಇವಾಗ ಹೋಗೋಣ ಯಾವ ಥರ ಇದೆ ಅಂದ್ಬಿಟ್ಟು ನೋಡೋಣ. ಸೊ ನೋಡಿ ಯಾವ ಥರ ಪ್ಲೇಸ್ ಇದೆ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಚಿಲ್ಲಿ ಹಾಕಿದ್ವಿ ನಾವು, ಮಿರ್ಚಿ. ಸೊ ಇವಾಗೆಲ್ಲ ಆಗೋಗಿದೆ, ತುಂಬ ದಿನ ಆಯ್ತು ಆಗೋಗಿ. ಬಂದ್ಬಿಟ್ಟು ನಮ್ಮ ಸಿಪ್ಪೆಕಾಯಿ ಗಿಡ, ಚಿಲ್ಲಿ ಇವಾಗ ಅದು ಕಾಯಿ ಇಲ್ಲ ಇವಾಗ ನೋಡಿ. ಇವಾಗ ಈಜಾಡಕ್ಕಾದ್ರೆ ಹೋಗ್ತಾ ಇದ್ದಾರೆ ಇವರೆಲ್ಲ, ಸ್ವಿಮ್ಮಿಂಗ್ ಆದರೆ ಮಾಡ್ತಾರೆ ಇವಾಗ. ಸೊ ಇದು ಬಂದ್ಬಿಟ್ಟು ನಮ್ಮ ತಂದೆ, ನಮ್ಮ ಫಾದರ್ ಅವ್ರು. ಆ್ಯಕ್ಚುಲಿ ಅವ್ರು ಬಂದ್ಬಿಟ್ಟು ಫಾರ್ಮರ್. ನಮ್ಮ ತಂದೆ ಬಂದ್ಬಿಟ್ಟು ನಂದೀಶಾ ಈತ ಆಡ್ತಾವಣ್ಣ, ಈತ ಆಡ್ತಾನವಾ? ಹಾಂ, ಈತ ಹೊಡೆದ್ರ ನಂದೀಶಾ? ಸೊ ಇವರಾದ್ರೆ ಇವಾಗ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಇದರಲ್ಲಿ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಆಡೋಕ್ಕೆ ಅಂತೂ ತುಂಬ ಚೆನ್ನಾಗಿದೆ. ನಾನು ಮುಂಚೆ ಇದರಲ್ಲಿ ಯಾವಾಗೂ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೆ. ಸೊ ಆ್ಯಕ್ಚುಲಿ ಇವಾಗ ಸ್ವಿಮ್ಮಿಂಗ್ ಮಾಡೋಕ್ಕೆ ಆಗಲ್ಲ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಇಲ್ಲಿ ಒಂದು ಪ್ಲೇಸ್ ಆಗಿರ್ಬೋದು, ಇಲ್ಲಿಂದ ಒಂದು ನಿಮಿಷ, ಇಲ್ಲಿನ ಗಾಳಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ವಿಲೇಜಿಂದ ಒಂದು ಸ್ವಲ್ಪ ದೂರ ಇದ್ದು ಈ ಥರ ಒಂದು ಫಾರೆಸ್ಟ್ ಇಲ್ಲಿದ್ದಂಗೆ ಒಂದು ಸ್ವಲ್ಪ ದೂರ ಒಳ್ಳೆ ಪ್ಲೇಸು, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನಮ್ಮ ತಮ್ಮ ಗಾಡಿ ಏನೋ ತೆಗಿತಾ ಇದ್ದಾರೆ ಮೋಸ್ಟ್ಲಿ. ನಮ್ಮ ತಂದೆ ನಾನು ಇವಾಗ ಒಂದು ಪೂಜೆಗೆ ಹೋಗ್ಬೇಕಂದ್ಬಿಟ್ಟು ತೆಂಗಿನಕಾಯಿ ಆದರೆ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ಬಂದ್ಬಿಟ್ಟು ನಮ್ಮ ಒಂದು ಬೋರ್ ಹತ್ರ ಸೊ ಯಾವ ಥರ ಇದೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಸೊ ಆ್ಯಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ಮೋಟರು ಏರಿಯಾ ಇದೆಲ್ಲ ಫುಲ್ಲು. ಸೊ ಫಾದರು ಬಂದ್ಬಿಟ್ಟು ಯಾವಾಗೂ ಇಲ್ಲೇ ಇರ್ತಾರೆ. ಸೊ ಅವರು ಇದೇ ಒಂದು ಪ್ಲೇಸಲ್ಲಾದರೆ ಮಾಡ್ಕೊಂಡಿರ್ತಾರೆ ಅವರು. ಮೋಸ್ಟ್ಲಿ ಅವರು ನೈಟ್ ಇಲ್ಲೇ ಸ್ಟೇ ಮಾಡ್ತಾರೆ. ಸೊ ಇಲ್ಲೆಲ್ಲ ಇರುತ್ತೆ ಅಂತ ಅದಕ್ಕೆ. ಸೊ ನೀವು ನೋಡಿ ಯಾವ ಥರ ಅಂದ್ಬಿಟ್ಟು ಹಿಂದೆ ನಾನು ಬಂದಾಗ ನನ್ನ ಸ್ವೆಟ್ರ್ ಇಲ್ಲೇ ಹಾಕಿದ್ದೆ. ಸೊ ಇವತ್ತು ಇಲ್ಲೇ ಇದೆ ಸ್ವೆಟ್ರ್ ಅದು. ಸೊ ಈ ಥರ ಆದರೆ ಒಂದು ಸೆಟಪ್ ನೋಡಿ. ಆ್ಯಕ್ಚುಲಿ ಇದು ನಾವು ಮಾಡಿಬಿಟ್ಟು ತುಂಬ ವರ್ಷ ಏನಾಯ್ತು ಇದು ಮಾಡಿಬಿಟ್ಟು ನಾವು. ಬಟ್ ಅವತ್ತಿಂದನೂ ಇದೇ ಥರ ಇದೆ ನೋಡಿ. ಇಲ್ಲಿ ಬಂದುಬಿಟ್ಟು ವಾಟ್ರ್ ಬಂದುಬಿಟ್ಟು ನಾವು ಕೂಲಾಗಿರೋಕ್ಕೆ ಈ ಥರ ಮಾಡ್ತೀವಿ. ಇದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ರೆ ಇದು ವಾಟ್ರು ಇವಾಗ ಒಂದು ಸಮ್ಮರ್ ಟೈಮಲ್ಲಿ ತುಂಬ ಕೂಲಾಗಿರುತ್ತೆ ವಾಟ್ರ್ ಇದು. ಸೊ ಇದು ಬಂದುಬಿಟ್ಟು ನಮ್ಮ ಬೋರ್ ಹತ್ರ ಇದ್ದಂಥ ಚಿಕ್ಕ ಒಂದು ಮನೆ, ಬೋರ್ ಮನೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು.
ಸೊ ನೀರು ಬರ್ತಾ ಇದೆ ಇವಾಗ. ಆ್ಯಕ್ಚುಲಿ ಕರೆಂಟ್ ಇದೆ. ಹಾಂ ನೋಡಿ ಯಾವ ಥರ ಇದೆ ನೋಡಿ. ಇಲ್ಲಿ ನಾವು ಇಲ್ಲಿ ಒಂದು ಪ್ಲೇಸ್ ಆಗಿರ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಮ್ಮ ತಂದೆ ಆದರೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇವರು ನಮ್ಮ ತಂದೆ. ಸೊ ನೋಡಿ ಈ ಥರ ಒಂದು ಫುಲ್ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ವ್ಯೂಸ್ ಅಂತೂ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ವ್ಯೂಸ್ ಅಂತೂ. ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಎಲ್ಲ ಪ್ರಿಪೇರ್ ಆಗ್ತಾರೋ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ನಿಂತ್ಕೊಂಡಿರೋರು ಬಂದ್ಬಿಟ್ಟು ನಮ್ಮ ಫಾದರು ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ನೋಡಿ ಇಲ್ಲಿ ಯಾವ ಥರ ಇದೆಲ್ಲ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಕುರಿ ಬಂದ್ಬಿಟ್ಟು ನಮ್ಮ ಅಕ್ಕ ಅವರು. ಇವಾಗ ಕುರಿ ಎಲ್ಲ ಫುಲ್ ನೀರು ಕುಡಿಯೋಕ್ಕೆ ನಮ್ಮ ಫಾದರಲ್ಲಿ ನೀರಾದರೆ ಬಿಡ್ತಾರೆ ನೋಡಿ. ಆ್ಯಕ್ಚುಲಿ ಇಲ್ಲಿ ಕುರಿ ಎಲ್ಲ ಇಲ್ಲಿ ಇವಾಗ ಅಷ್ಟೊಂದು ಮೇವೇನು ತುಂಬ ಇಲ್ಲ, ಮೇವೆಲ್ಲ ತುಂಬ ಕಡಿಮೆ ಇದೆ. ಅದಕ್ಕೆ ಇಲ್ಲಿ ಇಲ್ಲೊಂದು ಸ್ಟೋರ್ ಮಾಡಿದ್ದಾರೆ ಹುಲ್ಲಾದ್ರೆ ನೋಡಿ. ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ಅದು ಸ್ವಲ್ಪ ಹಾಕ್ತಾರೆ ಮಧ್ಯಾಹ್ನ ಹಾಕ್ಬಿಟ್ಟು ಇಲ್ಲಿ ತಿನ್ಬಿಟ್ಟು ಅಲ್ಲಿ ನೀರಾದ್ರೆ ಬಿಡ್ತಾರೆ ನೋಡಿ. ಅಲ್ಲಿ ನೀರು ಬಿಡ್ತಾರೆ ಪೈಪಲ್ಲಿ. ಬನ್ನಿ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂದ್ಬಿಟ್ಟು. ಅವ್ನಿಗೆ ಈಜು ಬರಲ್ಲ ಪಾಪ, ಅವ್ನು ಬಿಡ್ತಾರೆ. ನೋಡಿ ಈ ಥರ ಮಾಡಬಾರ್ದು ಪಾಪ. ಇದು ನೀರು ಬಿಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕಾಲುವೆ, ಚಿಕ್ಕ ಕಾಲುವೆ ಹತ್ರ ಈ ಥರ ಬಂದ್ಬಿಟ್ಟು ನೋಡಿ. ಇಲ್ಲಿ ಅವು ಬಂದು ನೀರು ಕುಡಿದು ಈ ಥರ ಹೋಗ್ತಾ ಇರ್ತಾರೆ ನೋಡಿ ಒಂದೊಂದೇ ನೋಡಿ. ಅದಕ್ಕೆ ಯಾವಾಗ ಬೇಕೋ ನೀರು ಯಾವಾಗ ಬೇಕೋ ಬಂದ್ಬಿಟ್ಟು ನೀರು ಕುಡಿತದೆ ನೋಡಿ. ನೋಡಿ ಅಲ್ಲಿ ಬರ್ತಾ ಇದೆ ನೋಡಿ ಒಂದೇ ನೋಡಿ. ಅದಕ್ಕೆ ನೀರು ಬೇಕಾದ್ರೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀರು ಕೊಡ್ಕೊಂಡು ಹಂಗೆ ಹೋಗ್ತಾ ಇರ್ತಾವೆ. ಫ್ರೀಡಮ್ ಆಗಿದೆ ಇದಕ್ಕೆ. ನೋಡಿ ನಿಮ್ಗೆ ಅವಾಗ ಒಂದು ಕ್ಯಾರೆಟ್ ತೋರಿಸ್ತೀನಿ ಅಂತ ಹೇಳ್ದಲ್ಲ. ಸೊ ನೋಡಿ ಕ್ಯಾರೆಟ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದು ನಮ್ಮ ಫಾದರ್ ಅವರು ಮಾಡಿರೋಂಥ ಕ್ಯಾರೆಟು ನೋಡಿ. ಸೊ ನೋಡಿ ನಮ್ಮ ಮಮ್ಮಿ ಡ್ಯಾಡಿ. ಸೊ ನಮ್ಮ ಮಮ್ಮಿ ನಮ್ಮಮ್ಮ ಸೊ ಈ ಥರ ಫ್ರೀ ಟೈಮ್ ಆದರೆ ಅವರು ಫ್ರೀ ಆಗಿರ್ತಾರೆ. ಸ್ವಲ್ಪ ದಿನ ಈವ್ನಿಂಗ್ ಕೆಲಸ ಮಾಡಿಬಿಟ್ಟು ಸ್ವಲ್ಪ ಫ್ರೀ ಆಗ್ತಾರೆ. ಸೊ ಆ್ಯಕ್ಚುಲಿ ನಾನು ಲೊಕೇಶನ್ ಚೇಂಜ್ ಮಾಡಿದ್ದೀನಿ ಸ್ವಲ್ಪ, ಯಾಕಂದರೆ ಅಲ್ಲಿ ನಮ್ಗೆ ಚಾರ್ಜಿಂಗ್ ಅದರ ಇರಲಿಲ್ಲ ಫೋನಲ್ಲಿ. ಸೊ ಬಟ್ ಆದರೆ ನಾನು BCom ಫಸ್ಟ್ ಇಯರ್ ಅಲ್ಲಾದರೆ ನಂದು ಒಂದು ಸ್ವಲ್ಪ ಬ್ಯಾಕ್ಲಾಗ್ಸ್ ಬೀಳುತ್ತೆ. ಸೊ ನೆಕ್ಸ್ಟ್ ಅದನ್ನು ನಾನು ಪಕ್ಕ ಕ್ಲಿಯರ್ ಮಾಡಬೇಕಂದ್ಬಿಟ್ಟು ಸೆಕೆಂಡ್ ಸೆಮ್ಮಲ್ಲಿ ಇದು ಮಾಡ್ತೀನಿ. ಸೊ ಸೆಕೆಂಡ್ ಸೆಮ್ಮಲ್ಲಿ ಸ್ವಲ್ಪ ಬ್ಯಾಕ್ಲಾಗ್ಸ್ ಬೀಳುತ್ತೆ. ಸೊ ಬಟ್ ಫೈನಲ್ ಇಯರ್ಗೆ ಹೋಗ್ತೀನಿ. ಸೊ ಫೈನಲ್ ಇಯರಲ್ಲಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜನ ಪಾಸ್ ಆಗ್ತಾರೆ, ಸ್ವಲ್ಪ ಜನ ಬ್ಯಾಕ್ಲಾಗ್ಸ್ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ನಂದು ಬ್ಯಾಕ್ಲಾಗ್ಸು. ಸೊ ಬ್ಯಾಕ್ಲಾಗ್ಸ್ ಆಗಿದ್ರೂ ಒಂದು ಧೈರ್ಯ. ಬಟ್ ಏನಂದರೆ ಪಾಸ್ ಇವತ್ತಿಲ್ಲ ನಾಳೆ ಪಾಸ್ ಮಾಡ್ತೀವಿ. ಯಾಕಂದರೆ ನಮ್ಗೊಂದು ಆಫರ್ ಇದೆ ನಮಗೆ. ಯಾಕಂದರೆ ಇವಾಗ ಒಂದು ಸತಿ ಫೈಲ್ ಆಗಿಬಿಟ್ರೆ ನಾವು ಇವಾಗ ಬಟ್ ಹೋಗ್ಬಿಟ್ಟಿದೆ ಎಲ್ಲ ಲೈಫ್ ಹೋಗ್ಬಿಟ್ಟಿದೆ ಅಂತ ಹೇಳೋಕ್ಕಿಲ್ಲ. ಯಾಕಂದರೆ ಪ್ರತಿಯೊಂದು ತಪ್ಪು ನಡೀತದಿಲ್ಲ ಅಂತ ಹೇಳ್ತಾ ಇಲ್ಲ ಇವತ್ತು. ಬಟ್ ಒಂದು ಪಾಸು ಫೈಲ್ ಅನ್ನೋದು ಇವತ್ತು ಒಂದೇ ನಾನದ ಒಂದು ಎರಡು ಮುಖ ಇದ್ದಂಗೆ. ಯಾಕಂದರೆ ಒಂದೊಂದು ಟೈಮ್ ಫೈಲ್ ಆಗ್ಬೋದು, ಇಲ್ಲ ಪಾಸ್ ಆಗ್ಬೋದು. ಅದಕ್ಕೆ ನಾವು ನೆಗೆಟಿವ್ ಥರ ಯಾಕೆ ಥಿಂಕ್ ಮಾಡಬೇಕು ಇಲ್ಲಿ. ಆ್ಯಕ್ಚುಲಿ ಇವತ್ತು ನಾವು ಫೈಲ್ ಆಗಿದ್ದೀವಿ, ಮತ್ತೆ ಒಂದು ಆಫರ್ ಇದೆಯಲ್ಲ ನಮಗೆ, ಮತ್ತೆ ಒಂದು ಆಪರ್ಚುನಿಟಿ ಇದೆಯಲ್ಲ, ನೆಕ್ಸ್ಟ್ ಒಂದು ಎಕ್ಸಾಮ್ ಕಟ್ಟಿ ಬರೀರಿ. ಯಾಕಂದರೆ ನಿಮಗೆ ಇವಾಗ ಫೈಲ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಈ ಥರ ಬಟ್ ನೀವು ನೆಕ್ಸ್ಟ್ ಕಾಲೇಜಿಗೆ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಕಟ್ಟು ಬರೀರಿ. ಇನ್ನೂ ಒಂದು ಆಪ್ಷನ್ ಇದೆಯಲ್ಲ ನಿಮ್ಗೆ, ಒಂದು ಸತಿ ಇಲ್ಲ, ಎರಡು ಸತಿ ಇಲ್ಲ, 3 ಸತಿ 4 ಸತಿ ಬರೀರಿ. ಬಟ್ ನಿಮ್ಗೊಂದು ಅವಕಾಶ ಕೊಡ್ತಾ ಇದ್ದೀರಲ್ಲ, ಅಷ್ಟಿಲ್ಲೇ ನೀವು 3-4 ಸತಿ ಬರೆಯೋಂಗಿಲ್ಲ. ಒಂದು ಸತಿ ಇವಾಗ ಫೈಲ್ ಆಗಿದೆ, ನೆಕ್ಸ್ಟ್ ಟೈಮ್ ಒಂದು ಸತಿ ಕ್ಲೀನಾಗಿ ಓದ್ಕೊಂಡು ಒಟ್ಟು ಎಕ್ಸಾಮ್ ಇದು ಮಾಡಿ ಅಟೆಂಡ್ ಮಾಡಿ ಆಗುತ್ತೆ. ಸೊ ನಂದು ಅದೇ ಥರ ಆಯಿತು. ಆ್ಯಕ್ಚುಲಿ ಫೈನಲ್ ಇಯರ್ಗೆ ನಾನು ಸ್ವಲ್ಪ ಬ್ಯಾಕ್ಲಾಗ್ಸ್ ಆಗುತ್ತೆ. ಬಟ್ ನಾನು ಏನೋ ಒಂಥರ ಒಂದು ಟೆನ್ಷನ್ ಆಗಿಲ್ಲ, ಯಾವುದೋ ಥರ ಒಂದು ಇದು ಮಾಡಿಲ್ಲ. ಸೊ ಆ್ಯಕ್ಚುಲಿ ಅವಾಗೇ ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದು. ಸೊ ಅವಾಗ ಬಂದ್ಬಿಟ್ಟು ಲಾಕ್ಡೌನು ಮೋಸ್ಟ್ಲಿ ನಾನು ಫೈನಲ್ ಇಯರ್ ಇದ್ದಾಗ 2019 ಮೇ ಬಿ 2019 ಡಿಸೆಂಬರ್ ಲಾಕ್ಡೌನ್ ಬಂತು.
ಆ್ಯಕ್ಚುಲಿ ನಮ್ಗೆ ಅವಾಗ ಮೈನ್ ಎಕ್ಸಾಮ್ಸ್ ಇರ್ತಾವೆ. ಆ್ಯಕ್ಚುಲಿ ಅವಾಗ ಲಾಸ್ಟ್ ಟೈಮ್ ಎಕ್ಸಾಮ್ಸ್ ಅನ್ಕೊತೀನಿ, ಐ ಥಿಂಕ್ 5th ಸೆಮ್ ಇಲ್ಲ ಅಂದರೆ 6th ಸೆಮ್ ಅನ್ಕೊತೀನಿ. ಸೊ ಆ ಟೈಮಲ್ಲಿ ಬಂದುಬಿಟ್ಟು ಎಕ್ಸಾಮ್ಸ್ ನಡೀತಾ ಇತ್ತು. ಆ್ಯಕ್ಚುಲಿ ನಾನು ಎಕ್ಸಾಮ್ಸಲ್ಲಿ ಅಟೆಂಡ್ ಮಾಡಿದೆ, ಸ್ವಲ್ಪ ಬ್ಯಾಕ್ಲಾಗ್ಸ್ ಆಗುತ್ತೆ. ಬಟ್ ನಾನೇನು ಟೆನ್ಷನ್ ತೊಗೊಂಡಿಲ್ಲ. ಆ್ಯಕ್ಚುಲಿ ಅದ್ರ ಬಗ್ಗೆ ನಾನು ಫೀಲ್ ಆಗಿಲ್ಲ. ಬಟ್ ಪಕ್ಕ ಕಾನ್ಫಿಡೆನ್ಸ್ ಇತ್ತು ಅದನ್ನು ಮತ್ತೆ ನಾನು ಕಟ್ಟಿ ನೆಕ್ಸ್ಟ್ ಬರೀತೆ ಅಂದ್ಬಿಟ್ಟು. ಸೊ ಅದೇ ಥರ ನಾನು ಬಟ್ ಕ್ಲಿಯರ್ ಮಾಡಿದೆ, ಎಲ್ಲ ಫುಲ್ ಡಿಗ್ರಿ ಕ್ಲಿಯರ್ ಮಾಡಿಬಿಟ್ಟು ಡಿಗ್ರಿ ಒಂದು ಸರ್ಟಿಫಿಕೇಟ್ ತೊಗೊಂಡೆ. ಸೊ ಆ್ಯಕ್ಚುಲಿ ಅದು ನನ್ನ ಒಂದು ತುಂಬ ಡ್ರೀಮ್ ಆಗಿತ್ತು. ಮತ್ತು ಏನಂದರೆ ಬಟ್ ಲಾಕ್ಡೌನ್ ಟೈಮಲ್ಲಿ ಆ್ಯಕ್ಚುಲಿ ನಾನು ತುಂಬ BCom ಕಂಪ್ಲೀಟ್ ಮಾಡಿಬಿಟ್ಟು ಬಟ್ BCom ಆಗಿದೆ. ಬಟ್ ಊರಲ್ಲಿ ನಾನು ಸ್ವಲ್ಪ ದಿನ ಊರಲ್ಲಿ ಬಂದೆ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ದಿನ ಇದ್ದೆ. ಬಟ್ ಸ್ವಲ್ಪ ಜನ ಸ್ವಲ್ಪ ನೋವು ಮಾಡ್ತಾಯಿದ್ರು ನನಗೆ, ಏನಂದರೆ ಬಟ್ ಡಿಗ್ರಿ ಕಂಪ್ಲೀಟ್ ಆಗಿದೆ, ಇಲ್ಲೇ ಇದ್ದಾರೆ, ಬಟ್ ಏನು ಅಂದರೆ ಬಟ್ ಇವಾಗ ಏನು ಜಾಬ್ಗೆ ಹೋಗ್ತಾಯಿಲ್ಲ, ವರ್ಕ್ ಏನು ಹೋಗ್ತಾಯಿಲ್ಲ. ಆ್ಯಕ್ಚುಲಿ ನನ್ನ ಸಿಚುವೇಶನ್ ಸ್ವಲ್ಪ ಕಷ್ಟ ಆಯ್ತು ಅವಾಗ ಆ ಟೈಮಲ್ಲಿ. ಓಕೆ ಬಟ್ ಬೆಟರ್ ಇಲ್ಲ ಅಂತ ಹೇಳ್ತಾಯಿಲ್ಲ. ಬಟ್ ನಾನು ಮಾಡಿದೆ, ಒಂದು 2000 ರೂಪೀಸ್ ಅವರೇ ಇಸ್ಕೊಂಡು ಮನೆಯಲ್ಲಿ ಪಕ್ಕದ ಮನೆ ಹತ್ರ ಒಂದು ಇಸ್ಕೊಟ್ರು. ಓಕೆ, ನನಗೆ 2000 ರೂಪೀಸ್ ತೊಗೊಂಡು ನಾನು ಸೀದಾ ಬೆಂಗಳೂರಿಗೆ ಹೋದೆ. ಸೊ ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗ್ಬಿಟ್ಟು MG ರೋಡ್, ಬಟ್ MG ರೋಡ್ ಒಂದು ರೆಸಿಡೆನ್ಸಿ ರೋಡ್ ಅಲ್ಲಾದರೆ ಒಂದು ಹೋಟೆಲಲ್ಲಿ ಜಾಬ್ ಮಾಡೋಕ್ಕೆ ಹೋಗ್ತೀನಿ. ಆ್ಯಕ್ಚುಲಿ ಅಲ್ಲಿ ಬಂದುಬಿಟ್ಟು ರೂಮು ಫುಡ್ಡು ಇಲ್ಲ ಅವರೇ. ಬಟ್ ಯಾಕಂದರೆ ನಮಗೆ ಆಪ್ಷನ್ ಇಲ್ಲ, ನಮ್ಗೆ ಇವಾಗ ನಾವು ಅಲ್ಲಿ ಹೋಗ್ಬಿಟ್ಟು ಬರೀ ನಮ್ಮ ಕೈಲಿರೋ 2000 ರೂಪೀಸ್ ತೊಗೊಂಡು ನಾವು ಅಲ್ಲಿ ಹೋಗಿ ಇದು ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಬಂದುಬಿಟ್ಟು ನಾವು ಒಂದು ಹೋಟೆಲಲ್ಲಾದರೆ ಇರ್ತೀವಿ. ಸೊ ಹೋಟೆಲಲ್ಲಿ ಕೆಲಸ ಮಾಡ್ತಾಯಿರ್ತೀನಿ. ಆ್ಯಕ್ಚುಲಿ ರೂಮು ಫುಡ್ ಎಲ್ಲ ಅವರು ಕೊಡ್ತಾರೆ. ಅದರಲ್ಲಿ ಒಂದು 3-4 ಮಂತ್ಸ್ ನಾನು ವರ್ಕ್ ಮಾಡ್ತೀನಿ. ಯಾಕಂದರೆ ಸೊ ನಮಗೆ ನಾವು ಮಾಡೋ ವರ್ಕು ಬಗ್ಗೆ ಒಂದು ಸ್ವಲ್ಪ ಗೌರವ ಇರಬೇಕು ಹೊರತು ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅಂತ ಯಾವತ್ತೂ ನಾವು ಬಟ್ ರಿಗ್ರೆಟಾಗಿ ಫೀಲ್ ಆಗಬಾರ್ದು. ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಯಾವಾಗಿದ್ದರು. ಸೊ ಅದಕ್ಕೆ ನಾನು ಅದೇ ಥರ ಒಂದು ಜಾಬ್ ಆದರೆ ನಂಗೆ ತುಂಬ ಹೆಲ್ಪ್ ಆದರೆ ಆಯ್ತದು. ಒಂದು 3-4 ಮಂತ್ಸ್ ಮಾಡಿದೆ. ಮತ್ತೆ ಬಂದುಬಿಟ್ಟು ಒಂದು ಹ್ಯಾಡ್ ನೋಡಿದೆ. ನಾನು ಹ್ಯಾಡ್ ನೋಡ್ಬಿಟ್ಟು ಈ ಥರ ಜಾಬ್ಸ್ ಅಂದ್ಬಿಟ್ಟು ಬಟ್ ವಾಂಟೆಡ್ ಬಟ್ ಜಾಬ್ಸ್ ಅಂದ್ಬಿಟ್ಟು ಅದು ಕಾಲ್ ಮಾಡಿ ಸೊ ಇಂಟರ್ವ್ಯೂಗೆ ಹೋದೆ. ಸೊ ತುಂಬ ಫ್ರಾಡ್ ಆಯ್ತದು ಆ್ಯಕ್ಚುಲಿ. ಅದ್ರಲ್ಲಿ ಬಂದುಬಿಟ್ಟು 2000 ರೂಪೀಸ್ ಅಮೌಂಟ್ ಅವರೇ ಕೊಡೋಕೆ ಹೇಳ್ತಾರೆ. ನಿಮಗೆ ಜಾಬ್ಸ್ ಎಲ್ಲವರು ಅಮೌಂಟ್ ಕೊಡೋಕೆ ಹೋಗ್ಬಿಡಿ ಯಾರಿಗೂ. ನಾನು ಇದೇ ಥರ ಮೋಸ ಹೋದೆ. ಸೊ ಅಮೌಂಟ್ ಕಟ್ಬಿಟ್ಟು ಹೇಳಿದ್ರೆ ಅವರು ಒಂದು ಮೈಸೂರು ರೋಡಲ್ಲಿ ನಿಮ್ಗೆ ಜಾಬ್ ಕೊಡ್ತೀನಿ ಈ ಥರ, ಬಟ್ ನಿಯರ್ ಬೆಂಗಳೂರು ಟೊಯೋಟಾ ಕಂಪ್ನಿ ಅಂದ್ಬಿಟ್ಟು. ಸೊ ನಾನು ಅಪ್ಲೈ ಮಾಡಿದೆ, ಹೋದೆ. ಅಲ್ಲಿ ಹೋಗ್ಬಿಟ್ಟು ಫಸ್ಟಲ್ಲಿ ಅಮೌಂಟ್ ಎಲ್ಲ ಪೇ ಮಾಡಿ ಎಲ್ಲ ಇದಾಯಿತು. ಒಂದು 2000 ರೂಪೀಸ್ ಪೇ ಮಾಡಿದೆ. ಆ್ಯಕ್ಚುಲಿ ಅವ್ರು ಬಂದುಬಿಟ್ಟು ನೆಕ್ಸ್ಟ್ ವೀಕ್ ನಿಮ್ಗೆ ಇಂಟರ್ವ್ಯೂ ಕರಿತೀವಿ. ಓಕೆ, ಇಂಟರ್ವ್ಯೂ ಎಲ್ಲ ಆಯಿತು. ಮತ್ತೇನು ಮಾಡೋದು, ನಿಮಗೆ ಜಾಬ್ ಇಲ್ಲ, ನೀವೆಲ್ಲ ತಮಿಳ್ನಾಡು ಹೋಗ್ತೀರಾ ಅಂತಂದರು. ಆ್ಯಕ್ಚುಲಿ ನಾನು ನೋಡಿ ತಮಿಳ್ನಾಡು ಹಿಂಗೆ ಹೋಗೋದು. ಬಟ್ ಇಲ್ಲಿ ಆಲ್ರೆಡಿ ನಾನು ಇಲ್ಲಿ ಹೋಟೆಲೆಲ್ಲ ಹೇಳ್ಬಿಟ್ಟಿದ್ದೀನಿ, ಇಲ್ಲಿ ರೂಮ್ ವೆಕೇಟ್ ಮಾಡಬೇಕು ಇವಾಗ. ಆ ಟೈಮಲ್ಲಿ ಬೇರೆ ದಾರಿ ಇಲ್ಲ. ಸೊ ಅವಾಗ ನಾನು ಏನು ಮಾಡಿದೆ, ಸೀದಾ ತಮಿಳ್ನಾಡಿಗೆ ಹೋದೆ. ತಮಿಳ್ನಾಡಿಗೆ ಹೋದರೆ ಅಲ್ಲಿ ಸ್ಟಾರ್ಟ್ ಆಯಿತು ನಿಜವಾಗ್ಲೂ ಕಷ್ಟ ಏನಂತ. ಅವಾಗೂ ಬೈಕ್ ಲೋನು ಎಲ್ಲ ಫುಲ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾನು ಒಂದು ಫೋನ್ ತೊಗೊಳಕ್ಕೆ ಒಂದು 10,000 ರೂಪಾಯಿ, ಜಸ್ಟ್ ಒಂದು 10,000 ರೂಪೀಸ್ ಎಂಪಾಕೆಟ್ ಅಂದ್ಬಿಟ್ಟು ಒಂದು ಆ್ಯಪ್ ಇದೆ, ಅದರಲ್ಲಿ ನಾನು ಲೋನ್ ಮಾಡಿದ್ದೆ. ಆ್ಯಕ್ಚುಲಿ ಅದು ಬಂದುಬಿಟ್ಟು ಮತ್ತು ನಾನು ರೀಪೇ ಮಾಡೋಕ್ಕಾಗಿಲ್ಲ. ಇಂಟ್ರೆಸ್ಟು ಬರೀ ಒಂದು 10,000ಗೆ ಇಂಟ್ರೆಸ್ಟು ಮೇ ಬಿ 60,000 ಇಲ್ಲ 70,000 ಇಂಟ್ರೆಸ್ಟ್ ಹಾಕಿದ್ದೇನೆ ಅದಕ್ಕೆ. ಬಟ್ ನಾನು ಪೇ ಮಾಡೋಕ್ಕಾಗಿಲ್ಲ ಅಂತ, ನಾನು ಪೇ ಮಾಡಲ್ಲ ಅಂತಿಲ್ಲ. ಮತ್ತು ಅವರು ಎಲ್ಲ ಫುಲ್ ಕನ್ವಿನ್ಸ್ ಮಾಡಿಬಿಟ್ಟು ಲಾಸ್ಟ್ ಒಂದು 10,000 ಲೋನ್ ತೊಗೊಂಡ್ರಕ್ಕೆ ನಾನು ಒಂದು 15,000 ಸಾರಿ ಲಾಸ್ಟ್ ಒಂದು 20,000 ಪೇ ಮಾಡಿಬಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡಿದೆ. ಆ್ಯಕ್ಚುಲಿ ನಾನು ಮತ್ತು ತಮಿಳ್ನಾಡಿಗೆ ಹೋದೆ ಜಾಬ್ಗಲ್ಲಿ. ಅಲ್ಲಿ ಏನಂದರೆ ರೂಮ್ ಹೆಂಗಿತ್ತಂದರೆ ಅಲ್ಲಿ ತುಂಬ ಒಂಥರ ತುಂಬ ಕಷ್ಟ ಆದರೆ ನಾನು ನೋಡಿದೆ ಅಲ್ಲಿ ಸ್ವಲ್ಪ ದಿನ. ಬಟ್ ನನಗೆ ತಮಿಳ್ನಾಡು ತುಂಬ ಹೆಲ್ಪ್ ಆಯಿತು. ತಮಿಳ್ನಾಡೆಲ್ಲ ಅಂತೂ ಅಲ್ಲಿ ಓದಿ ನಾವು ವರ್ಕ್ ಮಾಡಿ ಬಟ್ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಯ್ತು. ಮತ್ತು ನಾನು ಅಲ್ಲಿ ಓದೆ. ಬಟ್ 2 ಇಯರ್ಸು ನಾನು ವಿಲೇಜ್ಗಂತೂ ಬಂದಿಲ್ಲ, ಊರೇ ನೋಡಲಿಲ್ಲ. ಸ್ವಲ್ಪ ಎಲ್ಲ ಮರ್ತೋಗ್ಬಿಟ್ಟು ಒಂದು ಫೆಸ್ಟಿವಲ್ ಏನೂ ಇಲ್ಲ. ಅಲ್ಲೇ 2 ಇಯರ್ಸ್ ಬಟ್ ಮೇ ಬಿ 1.5 ಇಯರ್ ಅಲ್ಲೇ ಇದಾಗ್ಬಿಟ್ಟೆ ನಾನು. ಅಲ್ಲಿಂದ ಮತ್ತೆ ಇಲ್ಲಿ ಆಚೆನೇ ಬರಲಿಲ್ಲ. ಅದು ಅದರಿಂದ ಬಂದುಬಿಟ್ಟು ಎಲ್ಲ ಕ್ಲಿಯರ್ ಮಾಡಿ ಸ್ವಲ್ಪ ನೆಮ್ಮದಿಯಾಗಿ. ಬಟ್ ಡಿಗ್ರಿ ಅಷ್ಟೊತ್ತಿಗೆ ನಾನು ಡಿಗ್ರಿ ಎಲ್ಲ ಕಂಪ್ಲೀಟ್ ಆಯಿತು. ಡಿಗ್ರಿ ಕಂಪ್ಲೀಟ್ ಆಗಿಬಿಟ್ಟು ನಾನು ಮತ್ತೆ ಏನು ಮಾಡಿದೆ, ಬೆಂಗಳೂರು ಬರೋಕ್ಕೆ ಪ್ಲಾನ್ ಮಾಡಿದೆ. ಆ್ಯಕ್ಚುಲಿ ಬೆಂಗಳೂರು ಬಂದು ನಂಗೆ ಸೆಕ್ಯೂರ್ ತುಂಬ ಹೆಲ್ಪ್ ಆಯ್ತು ನನಗೆ ಸೆಕ್ಯೂರು. ಆ್ಯಕ್ಚುಲಿ ನಾನು ಒಂದು ಜಾಬ್ ಮಾಡ್ತಾಯಿದ್ದೆ. ಬಟ್ ನಂಗೆ ಚಿಕ್ಕ ಸ್ಯಾಲ್ರಿ ಆಗಿರ್ಬೋದು, ಒಂದು ಸ್ಮಾಲ್ ಜಾಬ್ ಆಗಿರ್ಬೋದು, ಆ್ಯಕ್ಚುಲಿ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ದೊಡ್ಡ ಸ್ಯಾಲ್ರಿ ಇಲ್ಲ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಬೇಡ, ನನಗೇನಿದೆಯೋ ಅದರಲ್ಲೇ ನಾನು ತುಂಬ ಸ್ಯಾಟಿಸ್ಫೈ. ನಂಗೆ ಬಟ್ ನಾನು ತುಂಬ ಸ್ಯಾಟಿಸ್ಫೈ. ನಂಗೆ ಅದೇ ಸ್ಯಾಲ್ರಿ ಓಕೆ. ಬಟ್ ಜಾಬು ನನಗೆ ತುಂಬ ಚೆನ್ನಾಗಿದೆ ನಂಗೆ ಜಾಬು. ಬಟ್ ಮೇ ಬಿ ಇವಾಗ ನನಗೆ ತುಂಬ ಸೆಟ್ ಆಯಿತು. ಬಟ್ ಫ್ಯಾಮಿಲಿ ಸಿಚುವೇಶನ್ಸು ಇವಾಗ ಸ್ವಲ್ಪ ನಾರ್ಮಲ್ ಆಗಿದ್ದಾವೆ ಆವಾಗ ಕಂಪೇರ್ ಮಾಡ್ಕೊಂಡ್ರೆ. ಸೊ ಇವಾಗೆಲ್ಲ ಫುಲ್ಲು ಬೋರ್ವೆಲ್ಲ ಹಾಕಿ ಇವಾಗ ವ್ಯವಸಾಯ ತುಂಬ ಮಾಡ್ತೀವಿ. ಸೊ ಇವಾಗ ಅಷ್ಟೊಂದು ಸಿಚುವೇಶನ್ಸ್ ಇಲ್ಲ, ಇವಾಗ ಸ್ವಲ್ಪ ಬೆಟರ್. ಇವಾಗ ನಂಗೆ ಸಪೋರ್ಟ್ ಮಾಡೋ ಥರ ಇದ್ದಾರೆ. ಸೊ ಸಿಚುವೇಶನ್ಸ್ ಇಲ್ಲ. ಫೈನಲಿ BCom ಕಂಪ್ಲೀಟ್ ಆಯಿತು. ಮತ್ತು ಒಂದು ಸ್ವಲ್ಪ ಒಳ್ಳೆ ದಿನ. ಆ್ಯಕ್ಚುಲಿ ನನಗೆ ಇವತ್ತಿಲ್ಲ, ಒಂದು ಮೇ ಬಿ 8 ಇಯರ್ಸ್ ಬ್ಯಾಕೆ ನಾನು ಈ ಥರ ಒಂದು ಕನಸು ಕಾಣ್ತಾ ಇದ್ದೆ ತುಂಬ ಇದು. ಬಟ್ ಒಳ್ಳೆ ದಿನ ಬರುತ್ತೆ ಖಂಡಿತ 100% ಬರುತ್ತೆ ಅಂದ್ಬಿಟ್ಟು ನನಗೊಂದು ನಂಬಿಕೆ ಇತ್ತು ತುಂಬ. ಆದರೆ ನಾನು ನಂಬಿದ್ದೆ. ಕಷ್ಟ ಅಂದರೆ ಇವತ್ತು ಕಷ್ಟ ಇರುತ್ತೆ ತುಂಬ, ಬಟ್ ಲೈಫ್ ಲಾಂಗ್ ಇದೇ ಥರ ಇದೆಲ್ಲ ಕಷ್ಟ. ಸ್ವಲ್ಪ ದಿನ ಕಷ್ಟ ಬರುತ್ತೆ. ಆ್ಯಕ್ಚುಲಿ ನಾವು ಪ್ರತಿಯೊಬ್ಬರು ಕಷ್ಟ ಅಂದರೆ ಏನು ಅಂತ ಗೊತ್ತಿರಬೇಕು. ಯಾಕಂದರೆ ಬಟ್ ಇವತ್ತು ನನಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ನಾನು ಒಂದು ಅನಾಥಾಶ್ರಮದಲ್ಲಾದ್ರೆ ಇದ್ದೆ. ಅದೊಂದು ಸ್ಟೋರಿ, ಅದು ಇವಾಗೆಲ್ಲ ಫುಲ್ ಮುಟ್ಟಿವಾಗಿ ಇದೊಂದು ವೀಡಿಯೋ ಲೆಂತ್ ಆಗುತ್ತೆ. ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದ್ರು ಹೇಳ್ತೀನಿ ನಿಮ್ಗೆ. ಅದು ಅನಾಥಾಶ್ರಮದಲ್ಲಾದರೆ ಸ್ವಲ್ಪ ಇದ್ದೆ ನಾನು ಸ್ವಲ್ಪ ದಿನ. ಆ್ಯಕ್ಚುಲಿ ಅಲ್ಲಿ ಬಂದುಬಿಟ್ಟು ನಮ್ಮ ಫ್ರೆಂಡ್ ಸರ್ಕಲ್ ತುಂಬ ಜನ ಇದ್ದಾರೆ ನಂಗೆ ಅಲ್ಲಿ ಅನಾಥಾಶ್ರಮದಲ್ಲಿ. ಅಲ್ಲಿ ಬಂದುಬಿಟ್ಟು ಅವ್ರಿಗೆ ಅಮ್ಮ ಅಪ್ಪ ಇಲ್ಲ, ಅವ್ರ ಲೈಫ್ ಸ್ಟೈಲ್ ಒಂದು ಸತಿ ನೀವು ನೋಡ್ಬೇಕು. ನಾನು ಅಲ್ಲಿ ಇದ್ದು ಬೆಳೆದಿರೋನು ಅಲ್ಲಿ ಸ್ವಲ್ಪ ದಿನ. ನಾನಲ್ಲಿ ಅವ್ರಿಗೆ ತಂದೆ ಏನೂ ಇಲ್ಲ, ತಾಯಿ ಇಲ್ಲ,
ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಂಡು ಅವರು ಇವತ್ತು ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ. ಇವತ್ತು ಹೆಂಗಿದ್ದಾರೆ ಅಂದರೆ ಅವರು ತಂದೆ ತಾಯಿಯೂ ಇಲ್ಲ ಅವರು, ಬಟ್ ಅವರು ಒಂದು ಈವ್ನಿಂಗ್ ಒಂದು ಈವ್ನಿಂಗ್ ಕಾಲೇಜಿಗೆ ಹೋಗ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ನಿಜವಾಗ್ಲೂ ಅವ್ರು ನೋಡಿದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ನಿಜವಾಗ್ಲೂ ಗೊತ್ತಾ. ಬಟ್ ನೀವು ಎಲ್ಲ ಇದ್ಕೊಂಡು ತಂದೆ ತಾಯಿ ಎಲ್ಲ ಇದ್ದಾರೆ, ಎಲ್ಲ ಸಪೋರ್ಟ್ ಎಲ್ಲ ಇರುತ್ತೆ, ಬಟ್ ಒಂದು ಎಜುಕೇಷನ್ ಮಾಡೋಕ್ಕೆ ಒಂದು ಇದು ಮಾಡ್ತೀರಾ, ಇಲ್ಲ ನನಗೆ ಕಷ್ಟ ಇದೆ ಅದು ಇದಂತ. ಬಟ್ ಇವತ್ತು ಎಷ್ಟೋ ಜನ ನಿಜವಾಗ್ಲೂ ತುಂಬ ಕಷ್ಟ ಇದೆ, ಬಟ್ ತಂದೆ ತಾಯಿನೇ ಇಲ್ಲ ಗೊತ್ತಾ ಅವ್ರಿಗೆಲ್ಲ. ಬಟ್ ನಾವಾದ್ರೆ ತುಂಬ ಅದೃಷ್ಟವಂತ ಪಾಪ. ಎಷ್ಟೋ ಜನ ಪಾಪ ತಂದೆ ತಾಯಿ ಇಲ್ಲ, ಅವರೆಲ್ಲ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಬಟ್ ಎಜುಕೇಷನ್ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಅದರಲ್ಲಿ ನಾನು ಏನಕ್ಕೆ ಎಜುಕೇಷನ್ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಸೊ ನೀವೆಲ್ಲೇ ಹೋಗಿ ಬಟ್ ನಿಮ್ಮ ಹತ್ರ ಅದೆಷ್ಟೇ ದುಡ್ಡು ಇರಲಿ ಅದು ಇವತ್ತು ಇರಲ್ಲ. ಅದೇ ಬಟ್ ಒಂದು ಎಜುಕೇಷನ್ ಅಂದರೆ ನೀವು ಸಾಯೋ ಗಂಟ ಒಂದು ಅಕ್ಷರ ಅಂದರೆ ಅದು ನಿಮ್ಮ ತಲೆಯಲ್ಲಿ ಇರುತ್ತೆ. ಆ್ಯಕ್ಚುಲಿ ನೀವು ಅದು ನಿಮ್ಗೆ ಇವಾಗೆಲ್ಲ ಮುಂದೆ ಒಂದಿನ ಅದ್ರ ವ್ಯಾಲ್ಯೂ ನಿಮ್ಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ. ಬಟ್ ತುಂಬ ಕಷ್ಟ ಅಂದರೆ ಏನಂದರೆ ನಿಮಗೆ ಇವಾಗ ಬಟ್ ಎಜುಕೇಷನ್ ವ್ಯಾಲ್ಯೂ ಏನಂತ ನಿಮ್ಗೆ ಇವಾಗ ಅರ್ಥ ಆಗ್ತಾ ಇಲ್ಲ. ಮುಂದೆ ಲೈಫಲ್ಲಿ ನಮಗೆ ಎಜುಕೇಷನ್ ತುಂಬ ಆ್ಯಕ್ಚುಲಿ ಒಂದು ಮಿನಿಮಮ್ ಎಜುಕೇಷನ್ ಎಲ್ಲರಿಗೂ ಬೇಕೇ ಬೇಕು. ಬಟ್ ಒಂದು ಸ್ಮಾಲ್ ಎಕ್ಸಾಂಪಲ್, ನಾನು ಒಂದು ಚಿಕ್ಕ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಬಂದ್ಬಿಟ್ಟು ಒಂದು ಅನ್ಎಜುಕೇಟೆಡ್ ಪರ್ಸನ್ಸ್ ಪಾಪ, ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ. ಅವ್ರಿಗೆ ಬಂದ್ಬಿಟ್ಟು ಒಂದು ಡೋರಲ್ಲಿ ಪುಷಪ್ ಪಿಲ್ಲು ಅಂತಿರುತ್ತೆ ಆ್ಯಕ್ಚುಲಿ ಎಕ್ಸಾಂಪಲ್. ಅವ್ರಿಗೆ ನೋಡ್ತೀವಿ ಪಾಪ, ಅದಕ್ಕೆ ಬಂದ್ಬಿಟ್ಟು ಪುಷ್ ಅಂತಿದೆ. ಅವ್ರು ಬಂದ್ಬಿಟ್ಟು ಹಿಂಗೆ ಎಳಿತಾ ಇದ್ದಾರೆ ಡೋರು. ಅದು ಪಾಪ ಅಲ್ಲಿ ಪಿಲ್ ಅಂತ ಬರ್ದಿರೋ ಅದನ್ನ ನೋಡಿ ಪಾಪ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸ್ಟೇಜ್ ಇಲ್ಲ ಅವರು. ನಿಜವಲ್ಲ ನಂಗೆ ನೋಡಿ ಒಂಥರ ಮುಗ್ಧ ಮನಸ್ಸು ಪಾಪ. ಅವರು ಕಾರ್ಮಿಕರು ಪಾಪ. ನನಗೆ ಇದಾಯಿತು, ಸರ್ ಇದು ಸ್ವಲ್ಪ ಇದು ಮಾಡ್ಬೇಕಂದ್ಬಿಟ್ಟು ನೋಡಿ ಎಷ್ಟು ಅನ್ಎಜುಕೇಟೆಡ್ಸ್ ಇದ್ದಾರೆ ನಿಜವಲ್ಲೂ ಪಾಪ. ಅಷ್ಟೊಂದು ಅಕ್ಷರ ಜ್ಞಾನವೂ ಇಲ್ಲ ಪಾಪ ಅವ್ರಿಗೆ. ಬಟ್ ನಾನು ಇದ್ರ ಬಗ್ಗೆ ಅವ್ರಿಗೆ ಬೈತಾ ಇಲ್ಲ, ಇಲ್ಲಾಂದರೆ ಒಂದು ಟ್ರೀಟ್ ಮಾಡ್ತಾ ಇಲ್ಲ. ಜಸ್ಟ್ ಹೇಳ್ತಾ ಇದ್ದೀನಿ ಈ ಥರ ಅಂದ್ಬಿಟ್ಟು, ಈ ಥರ ಲೈಫ್ ಇರುತ್ತೆ ಅಂದ್ಬಿಟ್ಟು. ಸೊ ಪಕ್ಕ ಎಜುಕೇಷನ್, ಯಾಕಂದರೆ ಎಜುಕೇಷನ್ ನಾನು ಏನಕ್ಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ಸೊ ಎಜುಕೇಷನ್ ಅಂದರೆ ತುಂಬ ಇಂಪಾರ್ಟೆಂಟು. ಅದು ವ್ಯಾಲ್ಯೂ ಅಂದರೂ ನಮಗೆ ಬಟ್ ಇವಾಗ ಅರ್ಥ ಆಗ್ತಾ ಇಲ್ಲ. ಎಜುಕೇಷನ್ ತುಂಬ ವ್ಯಾಲ್ಯೂ ಇದೆ. ಯಾಕಂದರೆ ಇವತ್ತು ನೀವು ಎಕ್ಸಾಂಪಲ್ ಯಾರನ್ನ ಒಂದು ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿನ ತಗೊಳ್ಳಿ. ಇವತ್ತು ನೋಡಿ ಅನಿಲ್ ಅಂಬಾನಿ ಯಾವ ಒಂದು ಸ್ಟೇಜಲ್ಲಿ ಇದ್ದಾರೆ, ಮುಖೇಶ್ ಅಂಬಾನಿ ನೋಡಿ ಬಟ್ ಇಬ್ಬರು ಬ್ರದರ್ಸ್ ಇವತ್ತು ಆ್ಯಕ್ಚುಲಿ ಒಂದೇ ಲೆವೆಲಲ್ಲಿ ಇವರು ಇವ್ರು ನೋಡಿ ಇವ್ರಿಗೆ ಇವತ್ತು ಯಾವ ಡೌನಲ್ಲಿ ಇದ್ದಾರೆ, ಮುಖೇಶ್ ಅಂಬಾನಿ ಯಾವ ಟಾಪಲ್ಲಿದ್ದಾರೆ. ಎಕ್ಸಾಂಪಲ್ ನೀವೇ ನೋಡಿ, ನಿಮ್ಮ ಹತ್ರ ಎಷ್ಟೇ ಅಮೌಂಟ್ ಇರ್ಬೋದು, ಇಲ್ಲ ಏನೇ ಇರ್ಬೋದು, ಬಟ್ ಎಲ್ಲ ಅನ್ಕೋಬೋದು ಸರ್ ಇವತ್ತು ನಾವು ಡಿಗ್ರಿ ಮಾಡಿದ್ದೀವಿ, MBA ಮಾಡಿದ್ದೀವಿ, ಬಟ್ ಜಾಬ್ ಸಿಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಇವತ್ತು ಅವ್ನು 10th ಫೇಲ್ ಆಗಿದ್ದಾನೆ, ಏನೋ ಜಾಬ್ಗೆ ಹೋಗಿದ್ದಾನೆ. ಆ್ಯಕ್ಚುಲಿ ಇವತ್ತು ಅವನಿಗೆ ಒಂದು ಇನ್ಕಮ್ ಬರ್ತಾಯಿದೆ, 70,000 80,000 ಇನ್ಕಮ್ ಬರ್ತಾಯಿದೆ. ಇವತ್ತು ಒಂದು ಬಿಸ್ನೆಸ್ ಮಾಡಿದ್ದಾನೆ, ಅದೇ ಅವ್ನು ಲಕ್ಕಿ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಅವ್ನು ಬಂದ್ಬಿಟ್ಟು ಅವ್ನಿಗೆ ಇವತ್ತು ಇರುತ್ತೆ, ನಾಳೆ ಹೋಗ್ಬಿಡುತ್ತೆ ಅದು. ಬಟ್ ನಿಮಗೆ ಆ ಥರ ಇಲ್ಲ. ನನಗೆ ಜಾಬ್ ಮಾಡಿದೆಯಾ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಸಾಕು ನಿಮಗೆ. ಆ್ಯಕ್ಚುಲಿ ಅದನ್ನು ಇದು ಮಾಡ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ನೀವು ಓದೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಸುಮ್ಮನೆ ಎಲ್ಲ ಚಿಲ್ಲಿ ರೀಸನಲ್ಲಿ ಇಟ್ಕೊಂಡು ನಂಗೆ ಮನೇಲಿ ಇಷ್ಟ, ಬಟ್ ಪ್ರಾಬ್ಲಮ್ ಇರೋರು ಪಾಪ ನನಗೆ ಗೊತ್ತು. ಯಾಕಂದರೆ ನಾನು ಅದೇ ಸಿಚುವೇಷನಿಂದ ಬಂದಿರೋದು, ಗ್ರೌಂಡ್ ಲೆವೆಲಿಂದ ಬಂದಿರೋದು. ನನಗೂ ಸ್ವಲ್ಪ ನೋವು ಅಂದರೆ ಹಿಂಗೆ ಗೊತ್ತಿರುತ್ತೆ, ಬಟ್ ನಾನು ಎಲ್ಲರೂ ಈ ಥರ ಅಂತ ಇಲ್ಲ. ಬಟ್ ಸ್ವಲ್ಪ ಜನ ಚಿಲ್ಲಿ ರೀಸನ್ ಹೇಳ್ಕೊಂಬಿಟ್ಟು ನಂಗೆ ಎಜುಕೇಷನ್ ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಜೊತೆ ಎಲ್ಲ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡಿಕೊಂಡು ಅದು ಇದು ಸ್ಮೋಕ್ ಮಾಡಿಕೊಂಡು ಇವ್ರಿಗೆ ಒಂದು ಚಿಕ್ಕ ಅವ್ರಿಗೆ ಏನಂದರೆ ಅವ್ರಿಗೆ ಆದಂಥ ಒಂದು ನೋವು ಇದು ಅವ್ರಿಗೆ ಗೊತ್ತಾಗತ್ತೆ. ಅವ್ರಿಗೆ ಆ್ಯಕ್ಚುಲಿ ಅವ್ರ ಲೈಫ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇರ್ತಂದ್ಬಿಟ್ಟು. ಇನ್ನೊಂದು ಏನಂದರೆ ಜನ ಬಟ್ ನೀವು ಬೆಳೀತಾ ಇದ್ದರೆ ಪ್ರತಿಯೊಬ್ಬರು ಕಾಲು ಎಲಿಯೋರೆ, ಬಟ್ ಸಹ ಯಾರು ನಿಮ್ಗೆ ಸಪೋರ್ಟ್ ಮಾಡಿ ಯಾರು ಇರೋಲ್ಲ. ಇದನ್ನು ಅರ್ಥ ಮಾಡ್ಕೋ ಚೆನ್ನಾಗಿ ನೀವು. ಬಟ್ ಲೈಫಲ್ಲಿ ಪ್ರತಿಯೊಬ್ಬರು ಬೆಳೆಯೋಕ್ಕೆ ಯಾರೂ ಬಿಡೋಲ್ಲ. ಯಾಕಂದರೆ ನೀವೊಂದು ಬೆಳೀತಾ ಇದ್ದರೆ ಪ್ರತಿಯೊಬ್ಬರು ಕಾಲು ಎಲಿಯೋಕ್ಕೆ ನೋಡ್ತಾರೆ ಹೊರತು ಅವ್ನು ಬೆಳೀಲಿ ಅಂತ ಯಾರು ನೋಡೋ. ಸೊ ಜನ ಏನು ಅನ್ಕೊಂತಾರೆ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಟೆನ್ಷನ್ ಬಿಟ್ಬಿಡಿ ನೀವು. ಯಾಕಂದರೆ ಇದೊಂದು ಮೆಂಟಲ್ ಇಟ್ಕೊಂಡು ಕೆಲಸ ಮಾಡ್ಬೇಕು ನೀವು. ಆ್ಯಕ್ಚುಲಿ ನಾನೇನಕ್ಕೆ ಇಷ್ಟೊಂದು ಹೇಳ್ತೀನಿ ಅಂದರೆ, ಬಟ್ ಅವನು ನಿನ್ನ ಬಗ್ಗೆ ಮಾತಾಡೋಕ್ಕೆ ನಿಂಗೆ ಬಟ್ ಅವ್ನಿಗೊಂದು ಯೋಗ್ಯತೆ ಇಲ್ಲ ಅವನಿಗೆ. ನಿಜವಲ್ಲೂ ಅವ್ನು ನಿನ್ನ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇದ್ದರೆ ಅವ್ನು ನಿನ್ನ ಬಗ್ಗೆ ಮಾತಾಡೋಲ್ಲ. ಆ್ಯಕ್ಚುಲಿ ಬಟ್ ಯಾರು ಏನಂತ ಇರಲಿ ನೀವು ಟೆನ್ಷನ್ ತೊಗೊಬೇಡಿ. ಬಟ್ ನಿಮಗೆ ಗೊತ್ತಿರುತ್ತೆ ನೀವೇನು ಅಂದ್ಬಿಟ್ಟು. ಸೊ ನೀವು ಯಾವ ಪೊಸಿಷನಿಂದ ಬಂದಿದ್ದೀರಾ, ಬಟ್ ಹಿಂಗೆ ಹೋಗಿದ್ದೀರಾ, ನಿಮ್ಮ ಸಿಚುವೇಶನ್ಸ್ ನಿಮ್ಗೆ ಗೊತ್ತಾಗತ್ತೆ. ಬಟ್ ಯಾರೋ ಏನೋ ಅಂತ ಇದೆ ಅಂದ್ಬಿಟ್ಟು ಯಾವರೇ ಆಗಲಿ ಬಟ್ ಫೀಲ್ ಆಗಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ನಿಮ್ಮ ಲೈಫು ನಿಮ್ಮ ಇದೇನಿದೆ ಬಟ್ ನೀವು ನೋಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಆ್ಯಕ್ಚುಲಿ ಈ ಒಂದು ಲೈಫ್ ಚಿಕ್ಕ ಲೈಫು ತುಂಬ ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಬಟ್ ಸ್ವಲ್ಪ ಜನ ಏನೇನೋ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಜನ ಇದ್ದಾರೆ ಜೋಲು ಲೈಫು ಹಂಗೆ ಚೆನ್ನಾಗಿಲ್ಲ, ಹಂಗಿಲ್ಲ ಹಿಂಗೆಲ್ಲ ಏನು ಬೋರ್. ಬಟ್ ಈ ತುಂಬ ಬ್ಯೂಟಿಫುಲ್ ಲೈಫ್ ಗೊತ್ತಾ, ಇದು ಎಷ್ಟು ಸುಂದರ ಲೈಫು. ಆ್ಯಕ್ಚುಲಿ ಚಿಕ್ಕ ಲೈಫ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ತುಂಬ 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 ಚಿಕ್ಕ ಲೈಫ್ ಇದು. ಬಟ್ ಇವತ್ತಿರ್ತೀವಿ, ನಾಳೆ ಯಾವಾಗ ಇದಾಗ್ತೀವೋ ಗೊತ್ತಿಲ್ಲ. ಆ್ಯಕ್ಚುಲಿ ಪ್ರತಿಯೊಬ್ಬರು ಜೀವನವೂ ಅಷ್ಟೇ. ನೋಡ್ತಾನೆ ಇದಾಗ್ಬಿಡ್ತಾರೆ ಅಲ್ಲಿ ತುಂಬ ಜನ. ಆ್ಯಕ್ಚುಲಿ ಲೈಫ್ ನಮ್ಗೆ ಯಾವಾಗ ಹೆಂಗೆ ಎಂಡ್ ಆಗತ್ತೆ ಅಂತಲೂ ಗೊತ್ತಾಗಲ್ಲ. ಸೊ ಈ ಲೈಫ್ ಅಂದರೆ ಬಟ್ ನಮ್ಗೆ ಗೊತ್ತಿದ್ದಂಗೆ ಒಂದು ಜರ್ನಿ ಇದ್ದಂಗೆ. ಸೊ ಪ್ರತಿಯೊಬ್ಬರು ಇಲ್ಲಿ ಬರಬೇಕು, ಇಲ್ಲಿ ಜರ್ನಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಇದು. ಬಟ್ ಇದರಲ್ಲಿ ಹೆಂಗೆ ಗೊತ್ತ, ಕಷ್ಟ ಇರುತ್ತೆ, ಸುಖ ಎಲ್ಲ ಇರುತ್ತೆ. ಇದನ್ನು ಒಂದು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಬೇಕು ಹೊರತು ಬಟ್ ಟೆನ್ಷನ್ ತೊಗೊಂಡು ತುಂಬ ಇದು ಅದು ಕಷ್ಟ ಲೈಫಲ್ಲಿ ಕಷ್ಟ ಇದ್ರೇನೋ ಒಂದು ರಿಸ್ಕು ಅಂತ ಹೇಳ್ತಾರೆ ಗೊತ್ತು. ಬಟ್ ರಿಸ್ಕು ಅಂತಾರೆ, ಬಟ್ ಆ್ಯಕ್ಚುಲಿ ಕಷ್ಟ ಇರಲೇಬೇಕು ಲೈಫಲ್ಲಿ. ಇದ್ರೇನೆ ಅವಾಗ ಅದಕ್ಕೊಂದು ವ್ಯಾಲ್ಯೂ ಅಂತ ಗೊತ್ತಾಗೋದು. ಆ್ಯಕ್ಚುಲಿ ಕಷ್ಟ ಇಲ್ಲ ಅಂದರೆ ಅದು ಲೈಫೇ ಇಲ್ಲ. ಬಟ್ ಪ್ರತಿಯೊಬ್ಬರು ಒಂದು ಸ್ಟೇಜಿಂದ ಬಂದ್ರೇ ಅವ್ರಿಗೆ ಕಷ್ಟ ಅಂದರೆ ಏನೊಂದು ಗೊತ್ತಾಗೋದು, ಪ್ರತಿಯೊಂದು ಇದಾಗೋದು. ಆ್ಯಕ್ಚುಲಿ ಇವಾಗ ಬಂದರೆ ಸ್ವಲ್ಪ ಹ್ಯಾಪಿ. ಬಟ್ ಲೈಫು ತುಂಬ ನನಗೆ ಲೈಫ್ ಆದರೆ ನನಗೆ ತುಂಬ ಒಂದು ಒಳ್ಳೆ ಪಾಠ ಕೊಟ್ಟಿದೆ. ಇದರಲ್ಲಿ ನನಗೆ ತುಂಬ ನೋವು ಮಾಡಿರೋರು ಸ್ವಲ್ಪ ಜನ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ.
ಬಟ್ ಅವ್ರಿಗೆಲ್ಲ ನಾನು ಏನಕ್ಕೆ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಎಲ್ಲಕ್ಕೆ ನಾನು ತುಂಬ ಇದು ಪಡ್ತೀನಿ. ಯಾಕಂದರೆ ಅವರಿಂದನೇ ನಾನು ಇವತ್ತು ಮೋಟಿವೇಟ್ ಆಗಿ ತುಂಬ ಇದಾಗಿ ನಾನು ಬಟ್ ಈ ಒಂದು ಪೊಸಿಷನಲ್ಲಿ ಇದ್ದೀನಿ ಆ್ಯಕ್ಚುಲಿ. ಬಟ್ ನಾನೇನು ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಇಲ್ಲದೆ ಇಲ್ಲ. ಬಟ್ ನನ್ನ ಲೈಫ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಓಕೆ. ಬಟ್ ನನಗೆ ತುಂಬ ಹ್ಯಾಪಿಯಾಗಿದ್ದೀನಿ. ಯಾಕಂದ್ರೆ ನನಗೆ ಫಸ್ಟ್ ಆಫ್ ಆಲ್ ನೀವು ಹ್ಯಾಪಿ ಇರಬೇಕು, ಬಟ್ ಒಂದು ಆಸೆ ಎಲ್ಲ ಬಿಟ್ಬಿಡ್ಬೇಕು ನೀವು. ಯಾಕಂದರೆ ನನಗೊಂದು ಕಾರು ಅದು ಇದು ಬೇಕು, ಬಟ್ ಏನೂ ಆಸೆ ಇಕ್ಕೋಬೇಡ್ರಿ. ಚಿಕ್ಕ ಸ್ಮಾಲ್ ಆ್ಯಕ್ಚುಲಿ ನೀವು ಯಾವಾಗ ನೀವು ಹ್ಯಾಪಿಯಾಗಿರೋಕ್ಕೆ ಇದೊಂದೇ ಕಾರಣ ನಿಮಗೆ. ಬಟ್ ಹೆಂಗೆ ಗೊತ್ತಾ, ಆ್ಯಕ್ಚುಲಿ ನನಗೆ ನೀವು ನೋಡ್ತೀವಿ ಆ್ಯಕ್ಚುಲಿ ನಾನು 0 ಲೆವೆಲ್ ಗೊತ್ತಾ ನಾನು. ಬಟ್ ಏನೇ ಒಂದು ಥಿಂಗ್ಸ್ ಆಗಲಿ ಇದಾಗಲಿ ಏನೂ ಇಲ್ಲ. ಎಷ್ಟೊಂದು ಒಂದು 2-3 ಜೊತೆ ಬಟ್ಟೆ ಮಾತ್ರ ಕ್ಯಾರಿ ಮಾಡ್ತೀನಿ ನಾನು. ಬೇರೆ ಏನೂ ನಾನು ಕ್ಯಾರಿ ಮಾಡಲ್ಲ ಆ್ಯಕ್ಚುಲಿ. ನಾನು ಅಷ್ಟೊಂದು ನನಗೆ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ. ತುಂಬ ಇದು ಲೈಫ್ ಬಂದುಬಿಟ್ಟು ತುಂಬ ಪೀಸ್ಫುಲ್ಲಾಗಿ ಬಟ್ ಇರಬೇಕು ಲೈಫು. ಈ ಒಂದು ಚಿಕ್ಕ ಲೈಫ್ ನಾವು ತುಂಬ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಲೈಫು. ಜರ್ನಿ ಪ್ರತಿಯೊಬ್ಬರ ಜರ್ನಿನೂ ಒಂದು ಬ್ಯೂಟಿಫುಲ್ ಆಗಿರಬೇಕು. ಆ್ಯಕ್ಚುಲಿ ಎಜುಕೇಷನ್ ಫಸ್ಟ್ ಆಫ್ ಆಲ್ ನಾನೇ ಮತ್ತೆ ಅಗೇನ್ ಹೇಳ್ತಾ ಇದ್ದೀನಿ. ಸುಮ್ಮನೆ ಏನೋ ಒಂದು ಚಿಲ್ಲಿ ರೀಸನ್ ಹೇಳ್ಕೊಂಡ್ಬಿಟ್ಟು ಇದು ಬಂದ್ಬಿಟ್ಟು ಯೂತ್ಗೆ ಅಂತಿಲ್ಲ, ಪ್ರತಿಯೊಂದು ಈ ವಿಡಿಯೋ ನೋಡ್ತಾರೆ ಪ್ರತಿಯೊಂದು ಸ್ಟೂಡೆಂಟ್ಗೂ ಇದೊಂದು ಕನ್ವೆ ಆಗಬೇಕು. ಯಾಕಂದರೆ ಇವತ್ತು ನಿಮ್ಗೆ ಯಾರೇ ಹೆಲ್ಪ್ ಮಾಡ್ಬೋದು, ಇಲ್ಲ ಹೆಲ್ಪ್ ಮಾಡದೇ ಇರ್ಬೋದು ನಿಮ್ಗೆ ಪ್ರತಿಯೊಬ್ಬರು. ಬಟ್ ನಿಮ್ಮ ಎಜುಕೇಷನು ಇವತ್ತಿಲ್ಲ ನಾಳೆ ನಿಮ್ಮ ಪಕ್ಕ ಕೈ ಹಿಡಿತದೆ ನಿಮಗೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಎಜುಕೇಷನ್ ಅಂದರೆ ತುಂಬ ಇಂಪಾರ್ಟೆಂಟ್. ಬಟ್ ಎಜುಕೇಷನ್ ಇಲ್ದಿರ ಇವತ್ತು ನೀವು ಏನೇ ಒಂದು ಸಾಧನೆ ಮಾಡ್ತೀರ ನಿಮ್ಮ ಕೈಲಿ ಆಗಲ್ಲ, ನಾನು ಹೇಳ್ತೀನಿ. ಬಟ್ ಎಲ್ಲೇ ಹೋಗಿ ನೀವು ನಿಮ್ಮ ಹತ್ರ ಇವತ್ತು ಅಮೌಂಟ್ ಇರ್ಬೋದು, ಇಲ್ಲ ಏನೇ ಇರ್ಬೋದು, ಪ್ರತಿಯೊಂದು ಇರ್ಬೋದು. ಬಟ್ ನೀವು ಆದರೆ ನೀವು ಒಂದು ಅನ್ಎಜುಕೇಟೆಡ್ ಥರನೇ. ಯಾಕಂದರೆ ಎಜುಕೇಷನ್ ಮಾಡಿ. ಬಟ್ ಇನ್ನೊಂದು ನಮಗೆ ನಿಮ್ಮ ಕಷ್ಟ ಇದ್ದರೂ ನಾನು ಮತ್ತೆ ಹೇಳ್ತಾ ಇದ್ದೀನಲ್ಲ, ಏನ್ ಹೇಳ್ತಾ ಇದ್ದೀನಿ. ಸೊ ಕಷ್ಟ ಇದ್ರೂ ನಿಜವಾಗ್ಲೂ ಯಾರಿಗೂ ಇದು ಮಾಡ್ಕೋಬೇಡಿ. ಇವತ್ತು ತುಂಬ ಆಪರ್ಚುನಿಟಿ ಇದ್ದಾವೆ. ಒಂದು ಡೊಮಿನೋಸ್ ಆಗಿರೋದು, ಇಲ್ಲ ಒಂದು ಪಿಜ್ಜಾ ಆಗಿರ್ಬೋದು, ಒಂದು ಮೆಕ್ಡೊನಾಲ್ಡ್ಸ್, ತುಂಬ ಅದರಲ್ಲಿ ಪಾರ್ಟ್ ಟೈಮ್ ಜಾಬ್ಸ್. ತುಂಬ ಜನ ಎಷ್ಟು ಕ್ಲೀನಾಗಿ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಈವ್ನಿಂಗ್ ಕಾಲೇಜ್ ಗೊತ್ತಾ ಎಷ್ಟು ಜನಗೆ ಅವ್ರಿಗೆಲ್ಲ. ಯಾಕಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಎಜುಕೇಷನ್ ಮಾಡಬೇಕಂದ್ಬಿಟ್ಟು. ಸೊ ಅದಕ್ಕೆ. ಬಟ್ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಸೊ ಆ್ಯಕ್ಚುಲಿ ಇವಾಗ ವಿಡಿಯೋ ತುಂಬ ಲೆಂತ್ ಆಯಿತು. ಸೊ ನಾವು ನೆಕ್ಸ್ಟ್ ವಿಡಿಯೋ ನಮಗಿನ್ನೂ ತುಂಬ ಟೈಮ್ ಇದೆ, ನಮಗಿನ್ನೂ ಮಾತಾಡ್ಕೊತ ಹೋಗೋಣ. ಸೊ ಇವಾಗ ಬಂದುಬಿಟ್ರೆ ಬಟ್ ಫ್ಯಾಮಿಲಿ ಸಿಚುವೇಶನ್ಸು ನನಗೆ ಎಲ್ಲ ಸ್ವಲ್ಪ ಓಕೆ, ಅಷ್ಟೊಂದು ಇದಾಗಿಲ್ಲ. ಸೊ ಇವಾಗೆಲ್ಲ ಒಂದು ಬೆಳೀತಾ ಇದ್ದೀವಿ, ಒಂದು ವ್ಯವಸಾಯ ಮಾಡ್ತಾಯಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಇನ್ಕಮ್ ಆದರೆ ಬರ್ತಾಯಿದೆ. ಇವಾಗ ಅಷ್ಟೊಂದು ಕಷ್ಟ ಇಲ್ಲ, ಸ್ವಲ್ಪ ಸ್ವಲ್ಪ ಇದಾಗಿದೆ. ಅದಕ್ಕೆ ನಾನು ಈ ವಿಡಿಯೋ ನೆಕ್ಸ್ಟ್ ನೀವು ನೋಡ್ತಾ ಇರಿ ಇದು ಆ ಥರ ಅಂದ್ಬಿಟ್ರು. ನಾವು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ಕೊತಾ ಇರೋಣ ಬೇಕಾದ್ರೆ ಇನ್ನೂ ನಮ್ಗೆ. ಬಟ್ ವಿಡಿಯೋ ತುಂಬ ಲೆಂತ್ ಆಯಿತು, ಅದಕ್ಕೆ ಇವಾಗ ಇದನ್ನು ಮಾಡೋಣ. ಓಕೆ.